ನಿಮ್ಮ ಅವ್ನ ಮಗು ಬೇಕು ಅನ್ಬೇಡ ಮತ್ತೆ. ನಿನಗೆ ಮಗು ಬೇಕು ಅಂತಾನೆ ಹೇಳಿದ್ದು. ಜಾಸ್ತಿ ಬಿಟ್ಬಿಟ್ರೆ ಗೊತ್ತಾಗೈತೆ ಅವಳಿಗೆ ಮಗು ಬೇಕು. ಅರ್ಥ ಆಯ್ತಾ ನಿಮ್ಮ ರಿಯಾಕ್ಷನ್ ಏನು? ನಾನು ಮೊದಲೇ ಕೇಳಿದೆ ಬಾಬುನ. ಚೆಲುವಿ ಕ್ಯಾರೆಕ್ಟರ್ನ ಹೊರದಾಕಕ್ಕೆ ಅಂತ ಗೊತ್ತಾ, ದಯವಿಟ್ಟು ಅದನ್ನು ಕಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಅರ್ಪಿಸುವ ವಿಶೇಷ ಕಿರುತೆರೆ ಸೆಗ್ಮೆಂಟಿಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ಜಿ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವಂತಹ ಟಾಪ್ ಟ್ರೆಂಡಿಂಗ್ ಸೀರಿಯಲ್ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗಲಿಕ್ಕಿದೆ. ಆ್ಯಂಡ್ ಅಫ್ಕೋರ್ಸ್ ಜೂನ್ 16ನೇ ತಾರೀಕಿನಿಂದ ಕೇವಲ ಅರ್ಧ ಗಂಟೆ ಮಾತ್ರ ಈ ಒಂದು ಧಾರಾವಾಹಿ ಪ್ರಸಾರವಾಗುತ್ತೆ. ಸೊ ನಾವು ಹೀಗೆ ಒಂದು ಕಡೆ ಸುಮ್ಮನೆ ಎಲ್ಲೋ ಒಂದು ಕಡೆ ಸುಮ್ಮನೆ ಹಾಗೆ ವಿಹಾರಕ್ಕೆ ಹೋಗಿ ಬರೋಣ ಅಂತ ಹೋಗುವಾಗ ನಮಗೆ ನಮ್ಮ ಲಕ್ಷ್ಮೀ ನಿವಾಸ ಧಾರಾವಾಹಿಯಲ್ಲಿರುವಂತಹ ವೆಂಕಿಯವರು ಮತ್ತು ಹಾಗೆಯೇ ಚೆಲುವಿಯವರು ಸಿಕ್ಕಿದ್ರು. ಸದ್ಯಕ್ಕೆ ಅವ್ರನ್ನ ಕೂರಿಸ್ಕೊಂಡು ಮಾತಾಡುವಂತಹ ಪ್ರಯತ್ನ ಮಾಡ್ತಾಯಿದ್ದೀನಿ. ಬನ್ನಿ ಅವರಿಬ್ಬರನ್ನು ಮಾತಾಡಿಸ್ತಾ ಹೋಗೋಣ. ಶಾಸ್ತ್ರಿ ಅವರೇ ಹಾಗೆಯೇ ಶರೀಕಾ ಮೂರ್ತಿಯವರೇ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಓಕೆ, ಸಖತ್ತಾಗಿದ್ದೀವಿ ಇಬ್ರು. ಎಸ್. ಸೊ ನಮ್ಮ ವೆಂಕಿಯವರು ಆ್ಯಕ್ಚುಲಿ ಜೈಲಿನಿಂದ ಬಿಡುಗಡೆ ಆದಂತಹ ಖುಷಿಗೆ ಸೊ ಏನು ಪಾರ್ಕಲ್ಲೆಲ್ಲ ಬಂದಿದ್ದೀರಾ ಸುತ್ತಾಡ್ಕೊಂಡು? ಇಷ್ಟು ತಿಂಗಳು 2-3 ತಿಂಗಳು ನಮ್ಮ ಯಜಮಾನ್ರು ನೋಡದೆ ಇದ್ದೆ ನಾನು. ಇವಾಗ ಸಿಕ್ಕಿದ್ದಾರೆ. ಆ ಗ್ಯಾಪ್ ಎಲ್ಲ ಕವರ್ ಮಾಡ್ಬೇಕಲ್ಲ, ಅದಕ್ಕೆ ರೌಂಡ್ ಹೊಡಿತಾ ಇದೀವಿ. ಪಾರ್ಕು, ಸಿನಿಮಾ ಎಲ್ಲ ಫುಲ್ ರೌಂಡ್. ಎಷ್ಟು ಮಿಸ್ ಮಾಡ್ಕೊಂಡ್ರಿ ಚೆಲುವಿ ಅವರೇ ವೆಂಕಿಯವ್ರನ್ನ? ಮಿಸ್ ಮಾಡ್ಕೊಂಡ್ರೆ 3 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಕತ್ತಿದ್ದೀನಿ. ಅಷ್ಟು ದಿನಕ್ಕೆ 4 ಲೀಟರ್ ನೀರು ಕುಡಿತಾ ಇದ್ದೆ, 1 ಲೀಟರ್ ಕಣ್ಣೀರೇ ಆಗ್ತಾ ಇತ್ತು. ಅಷ್ಟು ಹತ್ತಿದ್ದೀನಿ ನಾನು. ಹಾಂ. ಸೊ ಈಗ ವಾಪಸ್ ಹಿ ಈಸ್ ಬ್ಯಾಕ್ ಇನ್ ಹೋಮ್. ಹೇಗೆ ಅನ್ನಿಸ್ತಾ ಇದೆ ಇವಾಗ? ಸೂಪರ್ ಆಗಿರುತ್ತೆ. ವೆಂಕಿ ಇದ್ರೇನೆ ಮನೆಗೆ ಜೋಶು, ವೆಂಕಿ ಇದ್ರೇನೆ ಚೆಲುವಿಗೆ ಜೋಶು. ಕರೆಕ್ಟ್. ಸೊ ವೆಂಕಿ ಅವರೇ, ನಿಮಗೆ ಅವರ ಒಂದು ಪ್ರೀತಿ ಎಷ್ಟು ದೊಡ್ಡ ಮಟ್ಟದಲ್ಲಿದೆ, ಅಗಾಧವಾಗಿದೆ ಅಂತ ಮೋಸ್ಟ್ಲಿ ಜೈಲಲ್ಲಿದ್ದಾಗ ನಿಮಗೆ ಅರ್ಥ ಆಗಿರುತ್ತೆ. ಜೈಲಲ್ಲಿದ್ದಾಗಲೇ ಗೊತ್ತಾಗಿದ್ದು ನನಗೆ ಜೈಲೇ ಚೆನ್ನಾಗಿದೆ ಅಂತ. ವಾಪಸ್ಸು ಸೆಟ್ಟಿಗೆ ವಾಪಸ್ ಇವಳ ಜೊತೆಗೆ ಈಗ ಮತ್ತೆ ಜರ್ನಿ ಶುರುವಾಗಿದೆ. ಸೊ ಒಂದು ಕ್ವಾಟ್ಲೆ ಇಲ್ಲದೆ ಬೇಜಾರಾಗ್ತಾ ಇದೆಯಾ ಮತ್ತೆ ಬರ್ಬೇಕಾಯ್ತಲ್ಲ ಅಂತ? ಹೌದು, ಅಲ್ಲಿ ಜೈಲಲ್ಲಿ ಚೆನ್ನಾಗಿತ್ತು. ಜೈಲಲ್ಲಿ ಯಾವ್ದು ಬೇರೆ ಕೈದಿನಿ ಚೆನ್ನಾಗಿತ್ತು. ಅದಕ್ಕೆ ಚೆನ್ನಾಗಿರೋ ಕೈದಿನಿಗಳು ಯಾರು ಏನಿರ್ಲಿಲ್ವಾ? ಇಲ್ಲ, ಮಹಿಳಾ ಊಟಕ್ಕೆ ಹೋದಾಗ ಮೂತಿಗೆ ನಾನ್ ಬರೀತಿರೋದೇ ಹೆಚ್ಚು. ಇನ್ನು ಜೈಲು ಕೈದಿಗಳು ಬೇರೆ ಏನ್ ಮೂತಿ ನಂದೇನಾಗಿದೆ, ಮೂತಿ ಹೀರೆಕಾಯಿ ಮೂತಿ. ಅಲ್ಲ, ಊಟಕ್ಕೆ ಹೋದಾಗೆಲ್ಲ ಮಹಿಳಾ ಕೈದಿಗಳು ಎಲ್ಲ ನೋಡಿ ಎಲ್ಲ ಸ್ವಲ್ಪ ಸರ್ ಅದೆಲ್ಲ ಓಪನ್ ಆಗಿ ಹೆಂಗಿಡೋಣ ಬಿದ್ದಿರುತ್ತೆ. ಬಟ್ ಇವಳಿಗೆ ಚರಿಕಾ ಅಂತ ಹೆಸರು ಹೇಳಿದ್ರಲ್ಲ, ಕರೆಕ್ಟ್. ಇವ್ರ ಹೆಸರು ಬೇರೆ ಇತ್ತಲ್ವ? ಹೆಸರು ಅದೆಲ್ಲ ಹೇಳಿದ್ರು. ಈಗ ಮರುನಾಮಕರಣ ವೆಂಕಿ ಬಂದ ಮೇಲೆ ಮರುನಾಮಕರಣ ಮಾಡಿರೋದು. ಹೌದಾ? ಅಶ್ವಿನಿ ಆರ್ ಮೂರ್ತಿ ಅಂತ. ಇನ್ನು ಮೇಲೆ ಅವಳು ಆಯ್ತು ಬಿಡೋದು ಕೊಟ್ಟೆ ಹೇಳ್ತೀನಿ. ಮೇಲೆ ಇವಳ ಹೆಸರು ಚರಿಕಾ ಆಗಿ ನಾಮಕರಣ ಮಾಡಲಾಗಿದೆ. ಅಂದ್ರೆ ಏನು ಅದಕ್ಕೆ ಕಾರಣ, ಮೂಲ ಕಾರಣ ಬದಲಾವಣೆ? ಚೆರ್ರಿ ಅಂತ ಒಂದು ಸ್ವೀಟಾಗಿ ಕರಿಬೋದಲ್ಲ? ಕರೆಕ್ಟ್. ಇಲ್ಲ, ಚರಿಕಾ ಅಂದ್ರೆ ಏನು? ಮೂನ್ ಅಂದ್ರೆ ಏನು ಹೇಳಿ? ಪಾಯಿಂಟಿಗೆ ಬನ್ನಿ. ಮೂನ್ ಅಂದ್ರೆ ಏನು? ಮೂನ್ ಅಂದ್ರೆ ಚಂದ್ರ. ಚಂದ್ರ. ನನ್ನ ಹೆಸರೇನು? ಆಯ್ತಲ್ಲ, ಚಂದ್ರಶೇಖರ್ ಶರ್ಮಾ. ಅದನ್ನ ಹಂಗಲ್ಲ ಹೇಳಕ್ಕಾಗದೆ ಹಿಂಗೆ ಇಟ್ಕೊಂಡಿದ್ದಾಳೆ. ಸೊ ಥ್ಯಾಂಕ್ ಯು ಚೆಲ್ವಿ. ಸೂಪರ್ ಅಲ್ಲ? ಈ ಥರದೊಂದು ಅಂದರೆ ಅವಿನಾಭಾವ ಸಂಬಂಧ ಆಫ್ ಕ್ಯಾಮ್ರಾ ಆನ್ ಕ್ಯಾಮ್ರಾ ಎಲ್ಲೂ ನೋಡಿಲ್ಲ ನಾನು. ಶಿ ಈಸ್ ಎ ಗುಡ್ ಆ್ಯಕ್ಟರ್. ನಮ್ಮ ಸೀನ್ಗಳು ಅಥವಾ ನಮ್ಮ ದೃಶ್ಯಗಳು ಅಷ್ಟು ಅದ್ಭುತವಾಗಿ ಬರೋದಕ್ಕೆ ಒನ್ ಆಫ್ ದ ಮೇನ್. ದೊಡ್ಡ ಮಾತು. ನಾವು ಬಿಸಿಯೆಸ್ಟ್ ಆರ್ಟಿಸ್ಟ್ ಅಲ್ವಾ? ಯಾಕೆಂದ್ರೆ ನಾವು ಆ್ಯಕ್ಚುಲಿ ಅನ್ಕೊಂಡು ಏನು ಗೊತ್ತಾ, ಆರ್ಟಿಸ್ಟ್ಗಳು ಓಕೆ, ಮಲ್ಟಿ ಲ್ಯಾಂಗ್ವೇಜ್ ಆರ್ಟಿಸ್ಟ್ ಇವಾಗ ಇವಳು, ಜೊತೆಗೆ ಮೇಕಪ್ ಆರ್ಟಿಸ್ಟ್. ಹೌದು. ಸೊ ತುಂಬ ಬ್ಯುಸಿ ಇರ್ತಾರೆ. ಹೌದು. ಬಟ್ ಯಾಕೆಂತಂದರೆ ನಾವು ಅಂದ್ಕೊಂಡ್ವಿ ಒಂದು ಪಾಯಿಂಟಲ್ಲಿ, ಓಕೆ ವೆಂಕಿಯವ್ರು ಒಳಗಡೆ ಹೋದರೂ ಇನ್ನೇನು ಜೈಲಲ್ಲಿ ಜಾಸ್ತಿ ತೋರ್ಸೋಕ್ಕಾಗಲ್ಲ ಅಂತ. ಆಮೇಲೆ ಅರ್ಥ ಆಗ್ತಾ ಹೋಯ್ತು ಅಂದರೆ ಇವ್ರು ಎಷ್ಟು ಬ್ಯುಸಿ ಇದ್ದಾರೆ. ತಮಿಳಲ್ಲೂ ಸೇಮ್ ಸೀರಿಯಲ್ ಅವರೇ ಪಾತ್ರ ಪ್ಲೇ ಮಾಡ್ತಿದ್ದಾರೆ. ನೀವೇ ಹೇಳ್ದಂಗೆ ಮಲ್ಟಿಪಲ್ ಅಂದರೆ ಲ್ಯಾಂಗ್ವೇಜಸಲ್ಲಿ ಒಂಥರ ಎಂತ ಹೇಳೋದು, ಪಂಚಭಾಷಾ ತಾರೇನಾ ಯಾವ ಥರ? ಎಷ್ಟು ಭಾಷೆ? ದ್ವಿಭಾಷಾ ಅಷ್ಟೇ. ಓಕೆ. ಸೊ ನನಗೆ ಕರೆದ್ರು, ಬಟ್ ಅದೇ ಹೀರೋಯಿನ್ ಜೊತೆಗೆ ಏನು ಮಾಡೋಣ ಸರ್ ಅಲ್ವಾ? ತಮಿಳಲ್ಲಿ ಹೀರೋಯಿನ್ ಚೇಂಜ್ ಬೇಕು ಅಂದ್ವಿ. ಆಗಲ್ಲ, ನಮಗೆ ಚೆಲುವಿನೇ ಬೇಕು ಅಂತ ಅವ್ರು ಚೆಲುವಿನ ಕರ್ಕೊಂಡು ನಾನು ಬಿಟ್ಬಿಟ್ರು. ನಿಮಗೆ ಓಕೆನಾ ಹೀರೋ ಚೇಂಜ್ ಆಗಿದ್ದು? ಇವರು ಹೇಳ್ದಂಗೆ ಅದೇ ಹೀರೋ ಜೊತೆ ಎಷ್ಟು ಸೀನ್ಸ್ ಮಾಡೋದು ಅಂತ. ಕರೆಕ್ಟ್. ಬೇರೆ ಹೀರೋ ಜೊತೆ ಹೋಗಿದ್ದಾರೆ. ಬೇರೆ ಹೀರೋ ಜೊತೆ ಇಬ್ಬರಿಗೂ ಅನ್ಸು ಒಳಗಡೆ ಒಟ್ಲಲ್ಲಿ ಬೇಜಾರಿದೆ ಇವ್ರು ಜೈಲಿಂದ ಹೊರಗೆ. ಇಲ್ಲಿಂದ ಇದೆ ಸಹಜ. ಓಕೆ. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮ್ಮಿಬ್ಬರ ಪಾತ್ರ? ಜನ ರಿಸೀವ್ ಮಾಡ್ತಿರೋ ರೀತಿ, ಇಷ್ಟೆಲ್ಲ ಪ್ರೀತಿ ಕೊಡ್ತಾ ಇದ್ದಾರೆ ಅಂದರೆ ಆಲ್ಮೋಸ್ಟ್ ಲಕ್ಷ್ಮೀ ನಿವಾಸ ಸೀರಿಯಲಲ್ಲಿ ಎಲ್ಲ ಪಾತ್ರಗಳಿಗೂ ಅಷ್ಟೇ ಅಟ್ಯಾಚ್ ಆಗಿದ್ದಾರೆ ಜನಗಳು. ಸೊ ಇಷ್ಟರ ಮಟ್ಟಿಗೆ ನಿಮ್ಮನ್ನು ಹಚ್ಕೊಂಡಿರೋದು ಅದನ್ನೆಲ್ಲ ನೋಡುವಾಗ ಏನು ಅನಿಸುತ್ತೆ ನಿಮಗೆ?
ಇಲ್ಲ ಅದೇ ನೀವು ಫಸ್ಟಿಗೆ ಹೇಳ್ಬೇಕಾದ್ರೆ ಇನ್ನು ನೆಕ್ಸ್ಟು ಜೂನ್ 16 ಹಾಫ್ ಆನ್ ಅವರ್ ಆಗುತ್ತೆ, ಕೇವಲ ಹಾಫ್ ಆನ್ ಅವರ್ ಅಂದರೆ. ಬಟ್ ನಮಗೆ ಅದೊಂದು ಪ್ರೌಡ್ಫುಲ್ ಇದೆ. ಇಷ್ಟು ದಿನ 1 ಗಂಟೆ ಅವರ್ ಎಪಿಸೋಡ್ನ ಅದರಲ್ಲೂ ಜನಗಳಿಗೆ ಎಲ್ಲೂ ಬೋರ್ ಆಗದಿರೋ ರೀತಿ ಹಿಡಿದಿಟ್ಕೊಂಡಂಥ ಸೀರಿಯಲ್ಲು. ಬಟ್ ಸಹಜ ಬದಲಾವಣೆ ಆಗಲೇಬೇಕು ಕಿರುತೆರೆಯಲ್ಲಿ. ಸೊ ಇಲ್ಲಿವರೆಗೂ 1 ಅವರ್ನ ರಚಿಸಿದ್ದೀವಿ, ಮತ್ತು ಇನ್ನು ಮುಂದಿನ ಕೂಡ ವಾನ್ ಸೊ ಮತ್ತೆ ಸೆಕೆಂಡ್ ಜರ್ನಿ ಆನ್ ಮಾಡ್ತಾ ಇದ್ದೀವಿ. ಅಷ್ಟೇ, ಹೊಸದಾಗಿ ಶುರು ಮಾಡ್ತಾ ಇದ್ದೀವಿ ಅನ್ನೋ ಒಂದು ಭಾವನೆ ಇದೆ. ಚೆರ್ರಿ ಅವರೇ, ನಿಮ್ಮ ಒಪಿನಿಯನ್? ಖುಷಿ ಇದೆ. 1 ಅವರ್ ಬೇರೆ ಸೀರಿಯಲ್ಗಳೆಲ್ಲ ಯಾವಾಗಾದ್ರೂ ವೀಕ್ಲಿ ಒನ್ಸ್ ಮಹಾಸಂಚಿಕೆ ಅಂತ ಹೇಳಿ ಇದು ಮಾಡ್ತಿದ್ರು. ಬಟ್ 1 ಅವರ್ ಎಪಿಸೋಡ್ ಕೊಡೋದು ತುಂಬ ಕಷ್ಟ ಇದೆ. ಆ್ಯಂಡ್ ಅದೇ ರೀತಿ 1 ಅವರ್ ಜನಗಳನ್ನ ಎಳೆದು 1 ಅವರ್ ಕೂರಿಸೋದು ಅಷ್ಟೇ ಕಷ್ಟ ಇದೆ. ಸೊ ಅದನ್ನು ಆಲ್ಮೋಸ್ಟ್ 1.5 ಇಯರಿಂದ ಮಾಡ್ಕೊಂಡು ಬಂದಿದ್ದೀವಿ. ಆ ಒಂದು ಟ್ರೇಡ್ ಮಾಡ್ಕೊ ಕೂರಿಸಿದ್ದೀವಿ. 1 ಅವರ್ ಆದ್ರೂ ಟಾಪ್ 1ಅಲ್ಲೇ ಇದ್ದು 1, 2 ಹಾಗೆ ಇದ್ದು ಅಷ್ಟು ರೀಚ್ ಆಗಿದ್ದೀವಿ. ಅದು ಖುಷಿ ಇದೆ. ಅಂದರೆ ನಾವು ಪಟ್ಟಿರೋ ಶ್ರಮಕ್ಕೆ ಅಷ್ಟು ದಿನ ಕೆಲಸ ಮಾಡಿದ್ದು, ಬೆಳಗ್ಗೆ ರಾತ್ರಿ ಎಲ್ಲ ಮಾಡಿದ್ದು, ಅದಕ್ಕೆಲ್ಲ ಜನ ಗುರ್ತಿಸಿದಾಗ, ಮಾತಾಡಿಸಿದಾಗ, ಖುಷಿ ಪಟ್ಟಾಗ, ನಮ್ಮನ್ನು ನೋಡಿ ಖುಷಿ ಪಟ್ಟಾಗ ಓಕೆ ನಾವು ಅಷ್ಟು ಕಷ್ಟಪಟ್ಟಿರೋದಕ್ಕೂ ಒಂದು ಸಾರ್ಥಕತೆ ಅಂತ ಅನಿಸುತ್ತೆ. ಈ ಸೀರಿಯಲ್ನ ವಿಶಿಷ್ಟತೆನೇ ಅದಲ್ವಾ? ಯಾಕಂದರೆ ಇಲ್ಲಿ ಯಾವುದು ಹೀರೋಯಿಸಮ್ಮು ಅಥವಾ ಇನ್ನೊಂದು ಮತ್ತೊಂದು ಇಲ್ಲ. ಅದೊಂದು ಕಂಪ್ಲೀಟ್ ಫ್ಯಾಮಿಲಿ ಡ್ರಾಮಾ ಇರೋಂಥ ಸೀರಿಯಲ್ಲು. ಸೊ ಪ್ರತಿಯೊಂದು ಪಾತ್ರಗಳು ಅದರದ್ದೇ ಆದಂಥ ಹೆಸರನ್ನು ಮಾಡ್ಕೊಂಡ್ಬಿಟ್ಟಿದೆ. ನಮ್ಮಲ್ಲಿ ಯಾರೇ ಒಬ್ಬರು ಸೋಷಿಯಲ್ ಓಡಾಡ್ತಾ ಇದ್ದ ಸಮಯಗಳಲ್ಲಿ ನಮ್ಮ ಸಂತೋಷ್ ಕ್ಯಾರೆಕ್ಟ್ರು ಅದರದ್ದೇ ಆದಂಥ ಒಂದು ಇಮೇಜ್ನ ಬೆಳೆಸ್ಕೊಂಡಿದೆ. ನಮ್ಮ ಹರೀಶ್ ಪಾತ್ರ, ಭಾವನಾ, ಜಾನು, ಹೀಗೆ ಎಲ್ಲರೂ ಕೂಡ ಅವರವ್ರ ಪಾತ್ರಗಳನ್ನು ಜನಕ್ಕೆ ತಲುಪಿಸ್ಕೊಂಡ್ಬಿಟ್ಟಿದ್ದಾರೆ. ಜನ ಅಷ್ಟು ಹಚ್ಕೊಂಡಿದ್ದಾರೆ ಆ ಪಾತ್ರಗಳನ್ನು. ಸೊ ಹೋದರೆ ನನಗೆ ಹೇಳೋದು ಒಂದೇ, ನಿಮ್ಮ ಸಂತೋಷ್ ಅವ್ರಿಗೆ ಸ್ವಲ್ಪ ಹೇಳ್ರಪ್ಪ, ಅವರು ಏನು ದುಡ್ಡು ಅಂತ. ಅದೊಂದು ರೀತಿ ಖುಷಿ ಅನಿಸುತ್ತೆ ನಮಗೆ. ಎಷ್ಟು ಜನ ಎಲ್ಲ ಪಾತ್ರಗಳನ್ನು ಅಷ್ಟು ಹಿಡಿದಿಟ್ಟಿದ್ದಾರಲ್ಲ. ಸೊ ಖುಷಿ ಇದೆ. ಎಸ್. ಸೊ ಸದ್ಯಕ್ಕೆ ಆ್ಯಕ್ಚುಲಿ ಲಕ್ಷ್ಮೀ ನಿವಾಸ ಪ್ರೇಕ್ಷಕರಿಗೆ, ಎಸ್ಪೆಷಲಿ ನಿಮ್ಮಿಬ್ಬರು ಅಭಿಮಾನಿಗಳಿಗೆ ಇರುವಂತಹ ಪ್ರಶ್ನೆ ಏನಂತಂದರೆ, ವೆಂಕಿಯವರು ಹೊರಗಡೆ ಬಂದರು, ಎಲ್ಲ ಈ ಕತ್ತಲೆಯ ದಿನಗಳೆಲ್ಲ ಸ್ವಲ್ಪ ದೂರ ಆಗಿದ್ದಾವೆ. ಅಟ್ಲೀಸ್ಟ್ ನಿಮ್ಮಿಬ್ಬರು ಲೈಫಲ್ಲಿ ಯಾವಾಗ ನಿಮ್ಮಿಬ್ಬರದ್ದು ಮಗು ಬರುತ್ತೆ ಅಂತ. ನಮ್ಮ ಡೈರೆಕ್ಟ್ರು ಮುಂದಿನ ಪ್ರಶ್ನೆ ನಾನು ಅದನ್ನೇ ಇಟ್ಟಿದ್ದು. ಹೌದಾ? ಆಯಿತು ಸರ್, 1 ವರ್ಷ ಆಯಿತು. ಯಾವಾಗ ಸರ್ ಸ್ವೀಟ್ನೆಸ್ ಒಂದೇ. ಓಕೆ, ಅವ್ರು ಅದಕ್ಕೆ ನಿಮಗೆ ಬಿಟ್ಟಿದ್ದಪ್ಪ ಅಂತ ಹೇಳಿದ್ದಾರೆ. ಹಾಗೆ ಅಂದರೆ ವೆಂಕಿಯವರು ತುಂಬ ಮುಗ್ಧ ಎಲ್ಲ ವಿಷಯಗಳಲ್ಲೂ, ಬಟ್ ಮಗು ವಿಷಯದಲ್ಲಿ ಆ ಥರ ಏನು ಮುಗ್ಧರಲ್ಲ ಅಂತ ಅನಿಸುತ್ತೆ ಅಲ್ವಾ ಚೆಲ್ವಿ ಅವರೇ? ಮುಗ್ಧಾನೆ. ಎಲ್ಲಿ ಒಂದು ಸೀನ್ ಇದುವರೆಗೂ 1 ವರ್ಷದಿಂದ ಒಂದು ಮುತ್ತು ಕೊಡೋ ಸೀನ್ ಇಲ್ಲ. ಒಂದು ಕಷ್ಟ ಇದೆ. ಕರೆಕ್ಟ್. ಇವಾಗ ಅರ್ಧ ಗಂಟೆ ಬೇರೆ ಆಯ್ತು ಸೀರಿಯಲ್ಲು. 1 ಅವರಿದ್ದಾಗಲೇ ಮುತ್ತು ಕೊಟ್ಟಿಲ್ಲ, ಹಾಫ್ ಅನ್ ಅವರಿಂದ ಮುತ್ತು ಕೊಡಕ್ಕೆ 1 ವರ್ಷ ಬೇಕು. ಇವ್ರ ಜೊತೆ ನನಗೆ ರೊಮ್ಯಾಂಟಿಕ್ ಸೀನ್ಗಿಂತ ಇಬ್ರು ಕುತ್ಕೊಂಡು ಗೊಳೋ ಅಂತ ಆಳೋ ಸೀನ್ಗಳೇ ಜಾಸ್ತಿ ಇದಾವೆ. ನಾವಿಬ್ರು ಕಾಂಪಿಟೇಷನ್ ಮಿನಿ ಸಪ್ತಸಾಗರದ ಆಚೆ ಎಲ್ಲೋ ಥರ ಆಗ್ಬಿಟ್ಟಿತ್ತು. ಒಂದು ರೀಸೆಂಟ್ ಹಂಗೆ ಆಗಿತ್ತು. ಜನ ಭಾಳ ಆ ಟ್ರ್ಯಾಕಿಗೆ ಕನೆಕ್ಟ್ ಮಾಡ್ಕೊಂಡ್ರು. ಸೊ ಅದು ಖುಷಿನೂ ಇದೆ. ಇನ್ನೊಂದು ಕನೆಕ್ಟ್ ಮಾಡಿಕೊಂಡು ನೋಡಿದ್ದು ಖುಷಿ ಇದೆ. ಬಟ್ ಜನಗಳು ನಾವು ಹೊತ್ತಾಗ ಪಾಪ ಅವರು ಅಳ್ತಾರೆ. ಎಷ್ಟೊಂದು ಜನ ಹೇಳಿದ್ದಾರೆ, ನೀವು ಅಳ್ಬೇಡಿ, ಹತ್ರ ನಮಗೂ ಅಳಂಗಾಗಿದೆ. ನಾವು ನಗ್ದಾಗ ಅವರು ಖುಷಿ ಪಡ್ತಾರೆ. ಅದು ಒಂಥರ ಖುಷಿನೇ. ಚೆಲ್ವಿ ಇತ್ತೀಚೆಗೆ ಚೆನ್ನಾಗಿ ಅಳೋದು ಕಲ್ತಿದ್ದಾಳೆ ಅಲ್ವಾ? ಅದು ಭಾಳ ನಿಮ್ಮ ಜೊತೆ ಸೇರಿಕೊಂಡು ನನಗೆ ಅಳು ಕಮ್ಮಿ ಆಗ್ಬಿಟ್ಟಿದೆ. ಎಲ್ಲ ಕಾಂಪಿಟೇಷನ್ ಜೊತೆಲಿರುವಾಗ ಕೊಡ್ಬೇಕಲ್ವಾ? ಅದಕ್ಕೊಂದು ಇದೆ ಸರ್. ಅದು ಯಾಕಂದ್ರೆ ಈಗಲೇ ಅದನ್ನ ರಿವೀಲ್ ಮಾಡಬೇಕೋ ಮಾಡಬಾರ್ದು ಗೊತ್ತಿಲ್ಲ. ಸೊ ಒಂದಷ್ಟು ತ್ಯಾಗಗಳನ್ನ ಮಾಡ್ತಾ ಇದೀನಿ. ಈ ವರ್ಷ ಏನಾದ್ರು ಮಾಡಿ ಅವಳಿಗೆ ಒಂದು ಅವಾರ್ಡ್ ಕೊಡಿಸ್ಲೇಬೇಕು ಅಂತ. ಸೊ ಹಂಗೆ ಅವಾರ್ಡ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ನನಗೆ ಲಾಸ್ಟ್ ಶೂಟ್ ಟೈಮಲ್ಲಿ ಗ್ಯಾಪ್ ಎಲ್ಲ ಇದ್ದಾಗ ಅವರು ನನಗೆ ಟ್ಯೂಷನ್ ತಗೋತಾರೆ. ಹೆಂಗ್ ಅಳ್ಬೇಕು, ಎಷ್ಟು ಗ್ಲಿಸರಿನ್ ಹಾಕೋಬೇಕು, ಆಮೇಲೆ ಎಲ್ಲೆಲ್ಲಿ ಪಾಸ್ ಕೊಡ್ಬೇಕು ಎಲ್ಲ ನನ್ನ ಗುರುಗಳು. ಅದಕ್ಕೆ ನಿಮಗೆ ಆಫ್ ಕ್ಯಾಮ್ರಾ ಇಷ್ಟೊಂದು ಬಾಂಡಿಂಗ್ ಬಂದಿರೋದು. ಗುರುಗಳು ಒಂದು ಬಾಟಲ್ ಗ್ಲಿಸರಿನ್ ತಗೊಂಬನ ಅಂತ ಗ್ಯಾಪಲ್ಲಿ ಕೂರಿಸಿ ಒಂದು ಗ್ಲಾಸ್ ಫುಲ್ ಗ್ಲಿಸರಿನ್ ಹಾಕಿ ಅಳೋದನ್ನ ಹೇಳ್ಕೊಡೋದು ಗುರು ಅಂತಾರೆ ಸರ್. ಮಾತ್ರಕ್ಕೆ ಕಣ್ಣೀರ್ ಬರುತ್ತೆ ಅಷ್ಟೇ. ಅದು ಆ ಫೀಲ್ ಕೊಡ್ಬೇಕಲ್ವಾ? ಪಾಸಸ್, ವಾಯ್ಸ್ ವೇರಿಯೇಷನ್ ಎಲ್ಲ ಹೇಳ್ಕೊಡ್ತಾರೆ ನನ್ನ ಗುರುಗಳು. ಹತ್ತು ಮಾತ್ರಕ್ಕೆ ಗ್ಲಿಸರಿನ್ ಹಾಕಿದ ಮಾತ್ರಕ್ಕೆ ನೀರು ಬರುತ್ತೆ, ಕಣ್ಣೀರು ಅಷ್ಟೇ. ಬಟ್ ಭಾವನೆ, ಎಕ್ಸ್ಪ್ರೆಷನ್ಸ್ ಅಲ್ವಾ, ಅದೆಲ್ಲ ನನ್ನ ಗುರುಗಳು. ಇವರು ತುಂಬಾ ಫೀಲ್ ಕೊಡ್ತಾ ಇದ್ದಾರೆ ಸರ್ ಅವ್ರಿಗೆ. ಅಲ್ಲೊಂದಿಷ್ಟು ಇದ್ದಾಗ ತಗೊಂಬನ್ನಿ ಸರ್, ಪಾದ ಪೂಜೆ ಮಾಡಬೇಕು. ನಮಸ್ಕಾರ, ಪಾದ ಪೂಜೆ ಮಾಡಿ ಪುಣ್ಯ ಕಟ್ಕೊ. ಈ ಸಲ ಅವಾರ್ಡ್ ಬಂದಾಗ ಅಲ್ಲೇ ಸ್ಟೇಜ್ ಮೇಲೆ ಮಾಡ್ತೀನಿ. ಪಾಯಿಂಟ್ ಟು ಬಿ ನಾಟ್ ಹೆಡ್. ಅವಾರ್ಡ್ ಬಂದಾಗ ಪಾದ ಪೂಜೆ ಮಾಡಬೇಕು. ಎಸ್.
ಸೊ ಇನ್ನು ಆ್ಯಕ್ಚುಲಿ ನಮಗೆ ಲಕ್ಷ್ಮೀ ನಿವಾಸ ಅಂದ ತಕ್ಷಣ ತಲೆಗೆ ಬರೋದೇ ಪ್ರೇಕ್ಷಕರಿಗೆ ಯಾವಾಗಲೂ ಗೊತ್ತಲ್ಲ, ಅವ್ರು ಯಾವಾಗಲೂ ಫಾರ್ವರ್ಡ್ ಯೋಚನೆ ಮಾಡ್ತಿರ್ತಾರೆ. ಆಯಿತು ಇದು ಮುಗಿಸಿ, ಈ ಟ್ರ್ಯಾಕ್ ಮುಗಿಸಿ, ಆಯಿತು ಮುಗೀತು ಈಗ ವೆಂಕಿ ಆಚೆ ಬಂದರು, ಸಿದ್ದೇಗೌಡರು ಒಳಗೆ ಹೋದರು, ಇನ್ನು ಸಂತೋಷು ಹರೀಶು ಗೊತ್ತಲ್ಲ ಅವ್ರು ಇವಾಗ ದೂರ ಆಗಿದ್ದಾರೆ ಅವರೊಂದು ಕಡೆ, ಮತ್ತು ಇಬ್ಬರನ್ನು ತಂದೆ ತಾಯಿಯರನ್ನ ಸಾಕೊಳ್ಳೋದಕ್ಕೆ ಅವರಿಗೆ ರೆಡಿ ಇಲ್ಲ, ಮೀನಾಮೇಷ ಎಣಿಸ್ತಾ ಇದ್ದಾರೆ. ಇದೆಲ್ಲ ಸರಿಯಾಗಿ ಅದು ಯಾವಾಗ ಲಕ್ಷ್ಮೀ ನಿವಾಸ ನಿರ್ಮಾಣ ಆಗುತ್ತೆ, ಇವರೆಲ್ಲ ಯಾವಾಗ ಒಂದಾಗ್ತಾರೆ. ಸೊ ಇನ್ನೊಂದು ಎಷ್ಟು ವರ್ಷ ಬರುತ್ತೆ ಈ ಸೀರಿಯಲ್ಲು? ಅದೇ ನಿಮ್ಮ ಮಾತುಗಳಲ್ಲಿ ಇದೆ ನೋಡಿ, ನಮ್ಮ ಕತೆ ಎಷ್ಟು ಗಟ್ಟಿಯಾಗಿ ಕೂತಿದೆ ಅನ್ನೋದಕ್ಕೆ ನೀವೇ ಎಲ್ಲ ಟ್ರ್ಯಾಕ್ಗಳನ್ನ ಹಿಂಗೆ ಆಗ್ತಾ ಇದೆ, ಅಲ್ಲಂಗೆ ಆಗ್ತಾ ಇದೆ. ಕರೆಕ್ಟ್. ಸಂತೋಷ್ ಟ್ರ್ಯಾಕ್ ಹಂಗೆ, ಹರೀಶ್ ಟ್ರ್ಯಾಕ್ ಹಿಂಗೆ, ಜಾನ್ವಿ ಟ್ರ್ಯಾಕಲ್ಲಿ ಹಂಗೆ ಹೋಗ್ತಾ ಇದೆ. ಇಷ್ಟು ಗಟ್ಟಿಯಾದ ಕತೆ ಹಿಡ್ಕೊಂಡು ಆಗುತ್ತೆ. ಲಕ್ಷ್ಮೀ ನಿವಾಸ ಕಟ್ತೀವಿ ಅವತ್ತು ಡೇ ಒನ್ನಿಂದನೂ ಹೇಳ್ತಾ ಇರೋದು ಒಂದೇ, ಲಕ್ಷ್ಮೀ ನಿವಾಸ ನಾವು ಕಟ್ಟೆ ಕಟ್ತೀರಾ. ಬಟ್ ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಹಾಗೆ. ಸೊ ವೆಂಕಿ ಅವರು ಎಷ್ಟು ಮುಗ್ಧರು ಅಂತ ನಮಗೆ ಆ್ಯಕ್ಚುಲಿ ಸೀರಿಯಲಲ್ಲಿ ನೋಡಿದಾಗ ಗೊತ್ತು. ಅದು ಯಾಕೆ ಒತ್ತಿ ಮುಗ್ಧರು ಅಂತ ಇದೆ. ಅಫ್ಕೋರ್ಸ್ ನೀವು ಅದನ್ನೇ ಅಲ್ವಾ ಸ್ವಲ್ಪ ಪೋರ್ಟ್ರೇ ಮಾಡಿದ್ರು. ಅಲ್ಲ ರಿಯಲ್ ಲೈಫಲ್ಲಿ ಅಲ್ಲ ಅಂತ ಗೊತ್ತಾಗ್ತಾ ಇದೆ ಈಗ, ಅದು ಬೇರೆ ವಿಷಯ. ಹಿಂಗೆ ಇಂಟರ್ವ್ಯೂನಲ್ಲಿ ಹಂಗಲ್ಲ ಇರಬಾರ್ದಪ್ಪ, ಸೈಲೆಂಟಾಗಿ ಹಾಕಬೇಕು ನೋಡಿ. ಅಲ್ಲ ಬಟ್ ರಿಯಲ್ ಲೈಫಲ್ಲಿ ಅಲ್ಲ, ಮುಗ್ಧರಲ್ಲ ಅವರು ಅಲ್ವಾ ಸರಿಗ ಅವರೇ? ಫ್ಯಾಕ್ಟ್ ಹೇಳ್ಬೇಕು, ಸುಮ್ಮನೆ ಏನೇನು ಮುಗ್ಧರೆ. ರಿಯಲ್ ಆಗಿ ಹೇಳ್ಬೇಕು. ಬಟ್ ಬೇರೆ ಇನ್ನೊಂದು ಫೇಸ್ ಏನಾರು ಇದೆಯಾ ಮಾತು ಬರಲ್ಲ ಈ ವೆಂಕಿಗೆ, ಈ ಚಂದ್ರಶೇಖರ್ ಅವ್ರಿಗೆ ಮಾತು ಬರುತ್ತೆ ಅಷ್ಟೇ. ಮುಗ್ಧರೆ. ನಮ್ಮ ಇವ್ರ ಥರ ಜಯಂತ್ ಅವ್ರ ಥರ ಎರಡೆರಡು ಫೇಸ್ ಆ ಥರ ಏನಿಲ್ಲ. ಆ್ಯಕ್ಚುಲಿ ನಮ್ಮ ಜಯಂತ್ ಭಾಳ ಮುಕ್ತ. ಹೌದಾ? ದೀಪು ಡೆಡ್ ಆಪೋಸಿಟ್ ಅವರು. ಅವ್ರ ಪಾತ್ರಕ್ಕೂ ಅವರು ವೈಯಕ್ತಿಕವಾಗಿರೋದಕ್ಕೂ ಡೆಡ್ ಆಪೋಸಿಟ್. ಓಕೆ. ಅದ್ಭುತವಾದ ಮನುಷ್ಯ. ಕರೆಕ್ಟ್. ಸೊ ಇನ್ನು ಅಂದರೆ ಸಾಕಷ್ಟು ಜರ್ನಿ ಇದೆ ನಿಮ್ಮಿಬ್ಬರದು ಕೂಡ, ಬಿಕಾಸ್ ಇದೇನು ಸಡನ್ನಾಗಿ ಸಿಕ್ಕಿರೋ ಫೇಮ್ ಅಂತೂ ಅಲ್ಲ, ಸಾಕಷ್ಟು ಶ್ರಮ ಪಟ್ಟಿದ್ದೀರಾ ಇಲ್ಲಿ ತನಕ. ಸೊ ನಿಮ್ಮನ್ನು ಪ್ರೀತಿಯಿಂದ ಜನಗಳು ಒಂಥರ ಸೀರಿಯಲ್ ಇಂಡಸ್ಟ್ರಿ ಶರ್ಮಾ ಅಂತಲೇ, ಅಂದರೆ ಶಾಸ್ತ್ರಿ ಅಂತಲೇ ನೀವು ಪರಿಚಿತರಾಗ್ಬಿಟ್ಟಿದ್ದೀರಾ ಜನಗಳಿಗೆ. ನೀವೀಗ ಲೈಕ್ ಅಂದರೆ ನಿಮ್ಮದು ಬೇರೆ ಬೇರೆ ಜರ್ನಿ ಇದೆ, ಸಾಕಷ್ಟು ಸೀರಿಯಲ್ಗಳಲ್ಲಿ ಕಾಣಿಸ್ಕೊಂಡಿದ್ರಿ, ಈಗ ಒಟ್ಟೊಟ್ಟಿಗೆ 2 ಸೀರಿಯಲ್ ಆಗ್ತಾ ಇದೆ. ಸೊ ಹೇಗೆ ಅನಿಸುತ್ತೆ? ಲೆಕ್ಕ ಹಾಕಿದ್ರೆ ಅಲ್ಲೊಂದವರು 4 ಅವರು. ಅದಕ್ಕೆ ನಾನು ಚತುರ್ಭಾಷಾ ಅಂತ ಹೇಳಕ್ ಹೋದೆ ಆಗ್ಲೇ, ಬಟ್ ಅದು 2 ಭಾಷೆ, ಚತುರ್ಗಂಟ. ಸೊ ಇಷ್ಟರ ಮಟ್ಟಿಗೆ ಜನ ಪ್ರೀತಿ ಇವಾಗ ಸಿಗ್ತಾ ಇರೋದಕ್ಕೆ, ಈಗ ನೋಡಿ ಸೋಷಿಯಲ್ ಮೀಡಿಯಾದಲ್ಲೂ ಚೆನ್ನಾಗಿ ಬೂಮ್ ಆಗ್ತಿರುತ್ತೆ ನಿಮ್ಮ ಕಂಟೆಂಟ್ಸ್ ಎಲ್ಲ. ಓಕೆ, ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಅಂದರೆ ನೀವು ನಿಮ್ಮ ಕರಿಯರ್ನ ನೀವು ಯೋಚನೆ ಮಾಡ್ಕೊಂಡು ನೋಡುವಾಗ ಎಲ್ಲಿಗೆ ಬಂದು ತಲುಪಿದ್ದೀವಿ ಅಂತ ಅನಿಸುತ್ತೆ? ನಿಮ್ಮ ಹಳೆ ಜರ್ನಿನ ಸ್ವಲ್ಪ ಜ್ಞಾಪಿಸ್ಕೊಳ್ಳುವಾಗ ಏನು ಅನಿಸುತ್ತೆ ನಿಮಗೆ ಇವತ್ತು ರೀಚ್ ಆಗಿರೋ ಒಂದು ಘಟ್ಟ ನೋಡುವಾಗ? ಯಾವುದೇ ಸಕ್ಸಸ್ ಆಗಲಿ ಒನ್ ಡೇ ಸಿಗೋದಿಲ್ಲ, ಎಲ್ಲದಕ್ಕೂ ಕಷ್ಟಪಡಲೇಬೇಕು. ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟಿದ್ದೀವಿ ನಾವು. ಆಡಿಷನ್ಸ್ಗೆ ಹೋಗಿದ್ದೀವಿ, ಲುಕ್ ಟೆಸ್ಟ್ಗಳಿಗೆ ಹೋಗಿದ್ದೀವಿ, ಎಷ್ಟೊಂದು ಸಲ ರಿಜೆಕ್ಟ್ ಆಗಿದ್ದೀವಿ. ಈ ಕ್ಯಾರೆಕ್ಟ್ರಿಗೆ ನೀವು ಸೂಟ್ ಆಗಲ್ಲ, ಈ ಕ್ಯಾರೆಕ್ಟ್ರ್ ನಿಮಗೆ ಸೂಟ್ ಆಗಲ್ಲ ಅಂತ ಎಲ್ಲ ಹೇಳಿ ರಿಜೆಕ್ಟ್ ಆಗಿರೋದು ಇದೆ. ಅದೇ ಥರ ಅಷ್ಟು ಕಷ್ಟಪಟ್ಟಿರೋದಕ್ಕೆ ಹೇಳ್ತಾರಲ್ಲ, ಕಷ್ಟಕ್ಕೆ ಒಂದಿನ ಫಲ ಸಿಗುತ್ತೆ ಅಂತ. ಮೇ ಬಿ ಲಕ್ಷ್ಮೀ ನಿವಾಸದಿಂದ ಸಿಕ್ಕಿದೆ ಅಂತ ಹೇಳ್ಬೋದು. ಅಷ್ಟು ರಿಜೆಕ್ಷನ್ಸು, ಅಷ್ಟು ಟೈಮ್ ವೇಸ್ಟ್, ಅಷ್ಟು ವರ್ಷ ಇನ್ವೆಸ್ಟ್ ಮಾಡಿರೋದಕ್ಕೆ ಒಂದು ಒಳ್ಳೆ ಪ್ರತಿಫಲ ಲಕ್ಷ್ಮೀ ನಿವಾಸ. ಮಾತಿಗೆ ವರುಣದೇವನು ಮಳೆ. ಹೌದು. ಸೊ ಅದೇ ನನಗೆ ಏನಾಗಿದೆ, ನನ್ನ ಹೆಸರನ್ನೇ ವೆಂಕಿ ಅನ್ನೋಕ್ಕೆ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಾನು ತುಂಬ ಕಡೆ ಹೋಗ್ಬಿಟ್ಟು ನನ್ನ ಒರಿಜಿನಲ್ ಹೆಸರು ಹೇಳೋಕೆ ಹೋದ್ರೂ ಇಲ್ಲ ನೀವು ವೆಂಕಿ ಅನ್ನೋದು ಚೆನ್ನಾಗಿದೆ ನಿಮ್ಮ ಕ್ಯಾರೆಕ್ಟರ್ಗೆ, ಅಥವಾ ನೀವು ವೈಯಕ್ತಿಕ ಇರೋದಕ್ಕೂ ನಿಮಗೆ ವೆಂಕಿ ಅನ್ನೋ ಹೆಸರೇ ಚೆನ್ನಾಗಿದೆ, ಅದನ್ನೇ ಕ್ಯಾರಿ ಮಾಡೋ ಅನ್ನೋಷ್ಟರ ಮಟ್ಟಿಗೆ ಜನ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೂ ಮುಂಚೆ ನಾನು 2 ಪೌರಾಣಿಕ ಸೀರಿಯಲ್ಗಳನ್ನ ಮಾಡಿದ್ದೆ. ಅದರಲ್ಲಿ ಮಾಡಿದ್ದೆ ಹುಗೆ ಮಾದೇಶ್ವರ ಅಂತ ಝೀಯಲ್ಲೇ ನಾವು ಮಾಡಿದ್ವಿ. ಅವೆಲ್ಲ ಗೆಟಪಲ್ಲಿ ಇದ್ದಿದ್ದರಿಂದ ಬಹುಶಃ ರೆಕಗ್ನೇಷನ್. ಅದ್ಭುತವಾದ ಪಾತ್ರಗಳನ್ನು ಮಾಡಿದ್ದೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ, ಅದ್ಭುತವಾದ ಪಾತ್ರಗಳು. ಅದಾದಮೇಲೆ ನಮ್ಮ ಬೆಂಕಿ ಪಾತ್ರ ಬೇರೆಯದ್ದೇ ಒಂದು ಇಮೇಜ್ ತಂದು ಕೊಟ್ಟಂಥ ಪಾತ್ರ. ಈ ಪಾತ್ರ ಮಾಡುವಾಗ ಇದ್ದದ್ದು ಭಯ ಅದು ಯಾರಿಗೂ ಹೇಳೋಕ್ಕಾಗಲ್ಲ. ಯಾಕಂದರೆ ಮಾತಿಲ್ದಿರೋದನ್ನು 1 ಅವರ್ ನೀವು ಸಸ್ಟೈನ್ ಮಾಡ್ಬೋದು, 2 ಅವರ್ಸ್ ಸಸ್ಟೈನ್ ಮಾಡ್ಬೋದು. ಮೆಗಾ ಸೀರಿಯಲ್ ನೀವು ಮಾತಿಲ್ದಂಗೆ ಇರ್ತೀರಿ, ಕ್ಯಾರಿ ಮಾಡ್ತೀರಿ ಅಂದರೆ ಅದೊಂದು ತುಂಬ ದೊಡ್ಡ ಟಾಸ್ಕ್ ಅದು. ಕರೆಕ್ಟ್. ಅದು ಜನ ನೋಡೋಕೆ ಇಷ್ಟಪಡ್ತಾರೆ. ಬಟ್ ಇದು ಮೆಗಾ ಸೀರಿಯಲಲ್ಲಿ ಇಲ್ಲಿ ತನಕನೂ ಈ ಟೈಮಲ್ಲಿ ನಾನು ಹೇಳಲೇಬೇಕು, ನಮ್ಮ ತೇಜಸ್ವಿ ಒಂದು ಅದ್ಭುತವಾದ ಮಾತಿದೆ. ನಮ್ಮ ಮಾತಿಗೆ ಅರ್ಥ ಬರಬೇಕಾದ್ರೆ ನಾವು ಮಾತನಾಡುವಷ್ಟೇ ಮಾತನಾಡದಿರೋದು ಬಹಳ ಮುಖ್ಯ ಅಂತ. ಹಾಗೆ ಜನ ವೆಂಕಿಯ ಭಾವನೆಗಳ ಜೊತೆ ಕನೆಕ್ಟ್ ಆಗಿದ್ದಾರೆ. ಸೊ ಇವಾಗಲೂ ಅವರು ಜನನೇ ಹೇಳ್ತಾರೆ, ಸರ್ ನೀವು ಮಾತಾಡಬೇಡಿ ಸರ್, ಸೈಲೆಂಟಾಗಿ ಇದ್ಬಿಡಿ, ಅದೇ ಚೆನ್ನಾಗಿದೆ ಅಂತ. ಇನ್ನು ವೆಂಕಿ ಮತ್ತು ಚೆಲ್ವಿ ಅವರ ಲೈಫಲ್ಲಿ ಜಾಸ್ತಿ ಅಂದರೆ ಖುಷಿ ವಿಷಯಗಳಿಗಿಂತ ಜಾಸ್ತಿ ದುಃಖದ ವಿಷಯನೇ ನೋಡಿರೋದು. ಮನೆಯಿಂದ ಆಚೆ ದಬ್ಬಿಸ್ಕೊಂಡ್ರಿ, ಇವಾಗ ಸದ್ಯಕ್ಕೆ ಕಷ್ಟಪಟ್ಟು ಲೈಫ್ ಲೀಡ್ ಮಾಡ್ತಾ ಇದ್ದೀರಾ. ಜೊತೆಗೆ ಅಂದರೆ ಅವಮಾನಗಳನ್ನೇ ಜಾಸ್ತಿ ನೋಡ್ತಾ ಬಂದಿರೋರು ಆ್ಯಕ್ಚುಲಿ. ಬಟ್ ರಿಯಲ್ ಲೈಫಲ್ಲಿ ಶಾಸ್ತ್ರಿ ಅವರು ಅಂದರೆ ಅವಮಾನಗಳನ್ನು ಯಾವ ರೀತಿ ಫೇಸ್ ಮಾಡ್ತೀರಾ, ಯಾವ್ಯಾವ ಥರ ಅವಮಾನಗಳಾಗಿದೆ? ಬಿಕಾಸ್ ಇದು ಕಂಪ್ಲೀಟ್ಲಿ ಇನ್ಕನ್ಸಿಸ್ಟೆಂಟ್ ಫೀಲ್ಡ್ ಒಂದು ರೀತಿ.
ಅವಕಾಶ ಸಿಕ್ಕಿದಾಗ ಸಿಕ್ತು, ಇಲ್ಲಾಂದರೆ ಇಲ್ಲ. ಸೊ ಅದನ್ನು ಹೇಗೆ ನೀವು ಡೀಲ್ ಮಾಡ್ತೀರಾ ಅಂತ, ಕಷ್ಟದ ಸಂದರ್ಭಗಳನ್ನು ಅಥವಾ ಅವಮಾನದ ಸಂದರ್ಭಗಳನ್ನು ಯಾವ ಥರ ಬಂದಿದೆ ನಿಮ್ಮ ಅವಮಾನಗಳಿಂದ ಡೀಲ್ ಮಾಡೋದೇನಿಲ್ಲ, ಬಿಟ್ಬಿಡ್ಬೇಕು. ಅವಮಾನ ಸಿಂಪಲ್ ವರ್ಡ್ಗಳವನ್ನ ತುಂಬ ತಲೆಯಲ್ಲಿ ಹಾಕೊಂಡು ಹೋದರೆ ಅದು ನಮ್ಮ ವ್ಯಕ್ತಿತ್ವಕ್ಕೆ ಹೊಡೆತ ಬೀಳೋಂಥದ್ದು. ಅದು ಯಾವತ್ತೂ ಅದು ಅವಮಾನ ಅನ್ನೋದೇ ರಿಜೆಕ್ಟೆಡ್ ವರ್ಡ್. ಅದು ನಮಗೆ ಅವಮಾನ ಮಾಡಿದವ್ರಿಗೆ ಗೊತ್ತಾಗಬೇಕಷ್ಟೇ. ನಾವು ಅವಮಾನ ಮಾಡಿಸ್ಕೊಳ್ಳುವಂಥ ಕೆಲಸಗಳನ್ನು ಮಾಡಬಾರ್ದು. ಅಥವಾ ಅಕಸ್ಮಾತ್ ಅಂಥ ಸಂದರ್ಭಗಳೇನಾದ್ರು ಬಂದಾಗ ಅದನ್ನು ಸೈಡಿಗೆ ತಳ್ಕೊಂಡು ನಮ್ಮ ಕೆಲಸ ಫೋಕಸ್ ಏನಿದೆ ಆ ಕಡೆ ಇರಬೇಕಷ್ಟೇ. ಸೊ ನಾವು ಥಿಯೇಟ್ರಲ್ಲಿ ಕಲ್ತಿರೋದು ಅಷ್ಟೇ. ಯಾಕಂದರೆ ಥಿಯೇಟ್ರಲ್ಲಿ ನಾವು ಮಾಡೋ ಎಲ್ಲ ನಾಟಕಗಳು ಕೂಡ ಸಕ್ಸಸ್ ಆಗುತ್ತೆ, ಎಲ್ಲ ನಾಟಕಗಳು ಕೂಡ ಜನ ಮೆಚ್ತಾರೆ ಅನ್ನೋದಿರಲ್ಲ. ನಾವು ಅಲ್ಲಿ ಮಾಡೋದೇ ರಂಗಪ್ರಯೋಗ ಅಂತ. ಸೊ ಹಾಗೆ ಹೊಸದು ಮಾಡಿರೋ ಶೋನೇ ಇನ್ನೊಂದ್ಸಲಿ ಮಾಡಬೇಕಾದ್ರೂ ಕೂಡ ನಮಗೆ ಅಷ್ಟೇ ಭಯ ಇರುತ್ತೆ, ಅಷ್ಟೇ ಕಾನ್ಸಂಟ್ರೇಷನ್ ಆಗಿ ನಾಟಕಗಳನ್ನು ಮಾಡ್ತೀವಿ. ಹಾಗೆ ಲೈಫ್ ಕೂಡ ಎವ್ರಿ ಡೇ ಹೊಸದು, ಮತ್ತೇನೋ ಇವತ್ತೇನೋ ಘಟಿಸುತ್ತೆ. ಇವತ್ತು ನನ್ನ ದಿನ ಆಗಿರ್ಬೋದು ಅಥವಾ ಆಗದೇ ಇರ್ಬೋದು, ಬಟ್ ಎವ್ರಿ ಡೇ ಫೋಕಸ್ ಮಾತ್ರ ಕರೆಕ್ಟಾಗಿರಬೇಕು. ಕರೆಕ್ಟ್. ನಿಮಗೆ ಸರಿಕಾ ಅವರೇ? ನನಗೆ ಬೇಜಾರಾದರೆ ಏನಾದರೂ ಅನಿಸಿದ್ರೆ, ತುಂಬ ಐ ಆಮ್ ಲೋ ಅನಿಸಿದ್ರೆ ಮಾಡೋದು ಒಂದೇ ಕೆಲಸ, ಹತ್ತು ಬಿಡ್ತಾಳೆ ಅಷ್ಟೇ. ಒಂದೇ ಸತಿ ಅಳೋದು, ನೆಕ್ಸ್ಟ್ ಕಮಾನ್ ಐ ಆಮ್ ರೆಡಿ, ಕಮಾನ್, ಅಷ್ಟೇ ಅಷ್ಟೇ. ಅಲ್ಲಿಗೆ ನೋ ಮ್ಯಾಟ್ರ್ ಸೀಕ್ರೆಟ್ ತುಂಬ ಮೇಂಟೈನ್ ಮಾಡ್ತಾಳೆ. ಹೌದಾ? ನಾವು ಸೂಪರ್. ನೋ ಮ್ಯಾಟ್ರ್ ವಾಟ್, ಒಂದ್ಸಲ ಹತ್ರ ಅದು ಎಂಥ ದೊಡ್ಡ ಕಷ್ಟ ಆದರೂ ಸರಿ, ಐ ಆಮ್ ರೆಡಿ ಟು ಫೇಸ್. ಸ್ಟ್ರಾಂಗ್. ಸರ್ ಸೀಕ್ರೆಟ್ಸ್ ಬಗ್ಗೆ ಹೇಳಿ ಸ್ವಲ್ಪ ಅವ್ರದ್ದು. ಸೀಕ್ರೆಟ್ ಅಲ್ಲಿ ಮೇಂಟೈನ್ ಮಾಡೋದ್ರಲ್ಲಿ 0 ಪಾಯಿಂಟ್ ಕೊಡ್ಬೋದು ಇವ್ರಿಗೆ. ನಂದು ಒಂದು 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 ಲೈಫ್ ಅಂಡ್ ಡೆತ್ ಮ್ಯಾಟರ್ ಸೀಕ್ರೆಟ್ನ ಯಾರಿಗೂ ಹೇಳಿದ್ರೆ ಅವ್ರೊಬ್ರಿಗೆ ಹೇಳಿದೆ. ನಾನು ಅಷ್ಟೇ. ಸೀಕ್ರೆಟ್ ಸರ್, ನಾನೇನು ವಿಷ ಕಂಟನೆ ಸರ್, ವಿಷ ಕಂಟ್ರಲ್ಲಿ ಹಿಡ್ಕೊಂಡು ನಾನೇನು ವಿಷ ಕೊಟ್ಟಿದ್ದೆ, ಅವಳು ಕುಡಿಸಿದ್ದು ವಿಷ, ಅದು ನನ್ನ ಒಬ್ಬನಿಗೆ ಕುಡಿಯಕ್ಕೆ ಅದು ಅಲ್ಲ. ಒಂದ್ ಹೇಳ್ತೀನಿ, ಈಗ ಯಾರಾದ್ರೂ ಸೀಕ್ರೆಟ್ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಜನ 1-2-3 ದಿನ ಇಟ್ಕೊಂಡು ಯೋಚನೆ ಮಾಡಿ, ಅಥವಾ ಯಾವಾಗಾದ್ರೂ ಅವ್ರ ಮೇಲೆ ನಮಗೆ ರಿವೆಂಜ್ ಆಗುತ್ತಲ್ಲ, ಅವಾಗ ಅವ್ರ ಸೀಕ್ರೆಟ್ನ ಬಿಟ್ಕೊಡ್ತಾರೆ. ಆದ್ರೆ ಈ ಮಹಾನುಭಾವ ನಾನು ಸೀಕ್ರೆಟ್ ಹೇಳಿ ಹಿಂಗೆ ಹೋಗಿಲ್ಲ, ಈ ಕಡೆ ಆಲ್ರೆಡಿ ರಿವೀಲ್ ಮಾಡಿದ್ದಾರೆ. ಹೌದಾ? ಅಂದ್ರೆ ಅವ್ರಿಗೆ ಯಾವ್ದನ್ನು ಮನಸ್ಸಲ್ಲಿ ಇಟ್ಕೊಳಕ್ಕೆ ಇಷ್ಟ ಇಲ್ಲ ಅವ್ರಿಗೆ. ಅವ್ರು ಬಂದ್ರು ಸರ್, ಬಂದ್ರು, ಏನೋ ಸಪ್ಪಾಗಿದ್ಲು, ಯಾಕೋ ಬೇಜಾರಲ್ಲಿ ಇದ್ಲು. ಅದೇ ಬ್ರೇಕಪ್ ಅಪ್ಪ ಅದಕ್ಕೆಲ್ಲ ಟೈಮ್ ಇಲ್ಲ, ಕನೆಕ್ಟ್ ಆಗಿಲ್ಲ, ಬ್ರೇಕಪ್. ಓಕೆ. ಸೊ ಯಾಕಮ್ಮ ಬೇಜಾರಲ್ಲಿ ಇದೆಯಾ, ಏನಾಯ್ತಮ್ಮ? ಅವಳು ಪಾಪ ಹೇಳ್ಕೊಳ್ಬೇಕು ಅನ್ನಿಸ್ತೇನೋ. ನೀನು ನಾಳೆ ಮಾಡು, ನೀನು ಪ್ರಾಮಿಸ್ ಮಾಡಿ ಯಾರಿಗೂ ಹೇಳಲ್ಲ ಅಂತ. ಆಯ್ತಮ್ಮ, ಯಾರಿಗೂ ಹೇಳಲ್ಲ, ಏನಾಯ್ತು ನಾನು ಬಳದ ಅಂದ್ಲು. ಇಷ್ಟೆಲ್ಲ ಇದೆಯಾ ಅಂದ್ಕೊಂಡು ಹಿಂಗೆ ಬಂದೆ. ಅಲ್ಲಿ ಯಾರಿಗೂ ನಮ್ಮವನಿಗೆ ಹೇಳಿದ್ದೆ, ಅವ್ನು ಉರ್ತುಂಬ ಬೆಳ್ಕೊಂಡ್ಬಿಟ್ಟಿದ್ದಾನೆ. ಅವಾಗ ಗೊತ್ತಾಯ್ತು ನಾನು ಸೀಕ್ರೆಟ್ ಚೆನ್ನಾಗಿ ಮೇಂಟೈನ್ ಮಾಡ್ತೀನಿ ಅಂತ. ಮಳೆ ಹೆವಿ ಬರ್ತದೆ, ಈ ಮಳೆಯಲ್ಲಿ ಒಂದು ರೀಲ್ಸ್ ಮಾಡ್ಬಿಡೋಣ. ಸ್ವಾತಿ ಮುತ್ತಿನ ಮಳೆ ಮುಗಿತಲ್ಲ. ಒಳ್ಳೆ ಡ್ಯಾನ್ಸರ್ ವೆಂಕಿ, ಎಂತ ಡ್ಯಾನ್ಸರ್ ಅಂದ್ರೆ ಅವ್ರ ಜೊತೆ ಮಾಡಕ್ ನಂಗೆ ಭಯ ಆಗುತ್ತೆ. ಸ್ಟೆಪ್ ಫಾಲೋ ಮಾಡಕ್ಕಾಗಲ್ಲ ಅಂತ. ಅಯ್ಯೋ, ಅವ್ರ ಎನರ್ಜಿಗೆ, ಅವ್ರ ಇದಕ್ಕೆ ನಾನು ಹಿಂಗೆ ನೋಡ್ತಾ ಇರ್ತೀನಿ, ಅಯ್ಯೋ ಹಿಂಗೆ ಚಂದ ಡ್ಯಾನ್ಸ್ ಮಾಡ್ತಾರೆ ಅಂತ. ಓಕೆ. ಸೊ ಕೊರಿಯೋಗ್ರಾಫರ್ ಕೂಡ ಹೌದು ನೀವು ಸರ್? ಅಯ್ಯೋ, ಸಿಂಗರು, ಕೊರಿಯೋಗ್ರಾಫರು ಏನಲ್ಲ. ಸುಮ್ಮನೆ ಸುಳ್ಳೆಲ್ಲ ಹೇಳ್ಬಾರ್ದು, ನಿಜ, ಪ್ರಾಮಿಸ್. ಹೆಂಗೆ ಸರ್ ಅಷ್ಟೆಲ್ಲ ಕಲೆಗಳು ಒಂದೇ ಸುಳ್ಳು ಹೇಳ್ತಾ ಸುಮ್ಮನೆ ಸರ್, ನಾನಂತ ನಿಜ ಡಬ್ಬಾ ಥರ ಹಾಡು ಹೇಳೋನು ಯಾರು ಇಲ್ಲ ಸೆಟ್ಟಲ್ಲಿ. ಸರ್ ಸಾಂಗ್ ಹೇಳಕ್ ಸ್ಟಾರ್ಟ್ ಮಾಡಿದ್ರಿ ನಾವು ಸಾಟಿಗೆ ಹೇಳ್ತಾ ಇದ್ರೆ ನಮ್ಮ ಸಂತೋಷ್ ಪಾತ್ರ ಮಾಡೋದು ಮಧುಜಿ ಇದಾರಲ್ಲ, ಅವ್ರು ಒಂದೇ ಹೇಳ್ದ, ಆಹಾ ಅದ್ಭುತ ಅದ್ಭುತ ಅಂತಿರ್ತಾರೆ. ಅಲ್ಲೇ ಗೊತ್ತಾಗುತ್ತೆ ನಿಲ್ಸಪ್ಪ ನೀನು ಹಾಡೋದು, ನೀನು ಕಾಟ ಅಂತ ತಡ್ಕೊಳಕ್ಕಾಗ್ತಿಲ್ಲ ಅನ್ನೋ ಟೋನಲ್ಲಿ ಹೇಳ್ತಾ ಇರ್ತಾರೆ. ಬಟ್ ಆದ್ರೂ ಚೆಲ್ವಿ ಅವರ ಒಂದು ಡಿಮ್ಯಾಂಡ್ ಮೇರೆಗೆ ಪ್ಲೀಸ್ ಹಾಡು ಹೇಳ್ಬೇಕಾ? ಹಾಡು ಹೇಳಿ. ಅಲ್ಲ ಇದೆ ತಾನೆ ಡಿಮ್ಯಾಂಡ್ ಇದೆ ಅಲ್ವಾ? ಇದೆ. ಅಯ್ಯೋ, ಹಾಡು ಹೇಳಿ. ಅದೊಂದೇನಾ ಹಾಡಷ್ಟು ಡಿಮ್ಯಾಂಡಾ? ಚೆಲುವಮ್ಮ ಚಂದವಮ್ಮ ನಿನ್ನ ಹೆಸರೇ ಅಂದವ, ಮನಸಮ್ಮ ಮಾಸದಮ್ಮ ನನ್ನ ಲಿರಿಕ್ಸ್ ಹೇಳ್ಕೊಡಿ. ನನಗೆ ಗೊತ್ತಿದ್ರೆ ಏನೋ ಆತುರ ಏನೋ ಕಾತುರ ನನ್ನ ಅಷ್ಟೇ. ಮೊದಲ ಶಾಲಿ ಅಲ್ವಾ, ತಪ್ಪಿದ್ರೆ ಕ್ಷಮಿಸಿ ಲಿರಿಕ್ಸ್, ಬಟ್ ಇಷ್ಟದ ಹಾಡು ಲಿರಿಕ್ಸಲ್ಲಿ. ಓಕೆ. ಸೊ ಚೆಲ್ವಿ ಅವರಿಗೆ ಅಂದರೆ ಈಗ ಫ್ಯಾನ್ ಎನ್ಕೌಂಟರ್ಸ್ ಅಂದರೆ ಆಫ್ಟರ್ ಲಕ್ಷ್ಮೀ ನಿವಾಸ ಅಂದರೆ ಹೆಂಗೆ ಗುರುತಿಸ್ತಾರೆ, ಏನು ಹೇಳ್ತಾರೆ ನಿಮ್ಮ ಹತ್ರ ಮಾತಾಡಿದ್ದು ಬಂದು? ಮೊದಲೆಲ್ಲ ಮೂಗು ನೆಂಡಿ ಅನ್ನೋರು ಈಗ 1-2 ತಿಂಗಳಿಂದ ಹತ್ಮೇಲೆ ಚೆಲ್ವಮ್ಮ ಅಂತ ಕರೀತಾರೆ. ಹೌದಾ? ನನಗೆ ಒಂದಷ್ಟು ಜನ ಅಂದರೆ ಈ ಪಾತ್ರ ನನಗೆ ಭಾಳ ಯಾಕೆ ಹೆಮ್ಮೆಯ ವಿಷಯ ಅಂದರೆ, ಈ ನಿಜ ಜೀವನದಲ್ಲಿ ಯಾರೆಲ್ಲ ವೆಂಕಿ ಪಾತ್ರ ಇದ್ದಾರಲ್ಲ, ನಿಜ ಜೀವನದ ವೆಂಕಿ ಇದ್ದಾರಲ್ಲ, ಅವ್ರು ಎಲ್ಲರೂ ಬಂದು ನನ್ನನ್ನು ಭಾಳ ಪ್ರೀತಿಯಿಂದ ಮಾತಾಡಿಸ್ತಾರೆ. ಯಾರೇ ಸಿಕ್ಕರು ಅಷ್ಟೇ, ಏನು
ನಾನು ಅದಕ್ಕೆ ಭಾಳ ಸಲ ಕೇಳೋದು ಒಂದೇ ಪ್ರಶ್ನೆ, ನಾನು ಅರ್ಥ ಆಗುತ್ತೆ ನಿಮಗೆ, ನಿಮ್ಮ ಥರ ಮಾತಾಡ್ತೀನಿ ಸೈನ್ ಲ್ಯಾಂಗ್ವೇಜಲ್ಲಿ, ಸೂಪರ್ ಅಂತಾರೆ. ಆಮೇಲೆ ಒಂದಷ್ಟು ಏನಾರು ಅವ್ರ ಹತ್ರ ಏನಾರು ಸೋರ್ಸ್ಕೊಳ್ತಾರೆ, ನಾನು ಕೇಳ್ತೀನಿ ಇಂಥ ವರ್ಡಿಗೆ ಏನಂತಾರೆ, ನೀವು ಹೆಂಗೆ ಏನಾಕ್ಟ್ ಮಾಡ್ತೀರಿ ಅಂಥದ್ದೆಲ್ಲ ನಡೆಯುತ್ತೆ. ಸೊ ಥ್ಯಾಂಕ್ ಯು. ಆಮೇಲೆ ಈ ಪಾತ್ರ ಈ ಕಟ್ಟುವಾಗಲೇ ಕೂಡ ನಮ್ಮ ಇಡೀ ತಂಡ ಏನು ಝೀ ಟೀಮ್ ಇದೆ, ಕಟ್ಟುವಾಗಲೇ ಒಂದು ಕನಸು ಇಟ್ಕೊಂಡಿದ್ವಿ, ಯಾವುದೇ ಕಾರಣಕ್ಕೂ ಈ ಪಾತ್ರಕ್ಕೆ ಅವಮಾನ ಆಗಬಾರ್ದು. ಹೌದು ಸರ್, ಯಾಕಂದ್ರೆ ನೀವು ಆಗಲೇ ಹೇಳಿದ್ರಿ ಸೈನ್ ಲ್ಯಾಂಗ್ವೇಜಲ್ಲಿ ಅದೇ ಇಡೀ ಸೀರಿಯಲ್ ಪೂರ್ತಿ ಹಂಗೆ ಆ್ಯಕ್ಟ್ ಮಾಡೋದು, ಜೊತೆಗೆ ಅದು ಜನಗಳಿಗೆ ಆಕರ್ಷಣೆ ಆಗೋದ್ರಿಂದ ತುಂಬ ಕಷ್ಟ. ಅದು ನೀವೇನು ಸೈನ್ ಲ್ಯಾಂಗ್ವೇಜ್ ಅದಕ್ಕೆ ಪ್ರಿಪೇರ್ ಆಗಿದ್ರೆ? ಸ್ಟಾರ್ಟಿಂಗ್ ಸೈನ್ ಲ್ಯಾಂಗ್ವೇಜ್ ಟ್ರೈ ಮಾಡಿದ್ವಿ, ಒಂದಷ್ಟು ಓಪನಿಂಗ್ ಸ್ಟೇಜ್ ಶೂಟಿಂಗ್ ಮಾಡಬೇಕಾದ್ರೆ ಒಂದಷ್ಟು ಸೈನ್ ಲ್ಯಾಂಗ್ವೇಜ್ಗಳು ಟ್ರೈ ಮಾಡಿದ್ವಿ. ಬಟ್ ಅದೇನಾಗುತ್ತೆ, ಸೈನ್ ಲ್ಯಾಂಗ್ವೇಜ್ ಗೊತ್ತಿರೋರಿಗೆ ಮಾತ್ರ ಸೈನ್ ಲ್ಯಾಂಗ್ವೇಜ್ ಅರ್ಥ ಆಗ್ತಾ ಹೋಗುತ್ತೆ. ಸೈನ್ ಲ್ಯಾಂಗ್ವೇಜ್ ಗೊತ್ತಿಲ್ಲದವರಿಗೆ ನಾನು ಏನು ಹೇಳ್ತೇನೆ ಅರ್ಥ ನಾರ್ಮಲ್ ಆಡಿಯನ್ಸಿಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ನಾವು ಭಾವನೆಗಳ ಮೂಲಕ ಎನಾಕ್ಟ್ ಮಾಡೋದನ್ನು. ಆಮೇಲೆ ಡಮನ್ ಡೆಫ್ ಅಥವಾ ಕಿವುಡ ಮೂಗ ಅಂದ ತಕ್ಷಣ ಅವ್ರು ಸೈನ್ ಲ್ಯಾಂಗ್ವೇಜೇ ಕಲ್ತಿರಲ್ಲ ಎಲ್ಲರೂ ಕೂಡ. ಹೌದು, ಒಬ್ಬೊಬ್ಬರದ್ದು ಒಂದೊಂದು ರೀತಿಯ ಭಾಷೆ ಇರುತ್ತೆ ಅವ್ರದ್ದು. ಒಂದೊಂದು ಮನೆಗೆ ಹೋದರೆ ಅವ್ನ ಭಾಷೆ ಆ ಮನೆಯವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಬಹಳ ಜನಗಳು ನನಗೆ ಕೇಳೋ ಪ್ರಶ್ನೆ ಒಂದು, ನಿಮಗೆ ಕಿವಿ ಕೇಳಲ್ಲ, ನೀವು ಮನೆಯವ್ರ ಜೊತೆ ಹೆಂಗೆ ಏನಾಕ್ಟ್ ಮಾಡ್ತೀರಿ, ನಿಮ್ಮ ಮನೆಯವ್ರು ನಿನ್ನ ಭಾಷೆ ಹೆಂಗೆ ಅರ್ಥ ಮಾಡ್ಕೊಂಡ್ರು, ಅದೇ ಇಲ್ಲಿರೋದು, ಅದನ್ನೇ ನೀವು ಅರ್ಥ ಬಟ್ ವೆರಿ ಟ್ರಿಕ್ಕಿ ಅದು. ಅವ್ನ ಮನೆಯವ್ರಿಗೆ ಗೊತ್ತಿರುತ್ತೆ ಅವ್ನು ಏನು ಹೇಳ್ತಿದ್ದಾನೆ ಅಂದ್ರೆ ಎಕ್ಸಾಕ್ಟ್ ಇದನ್ನೇ ಹೇಳ್ತಿದ್ದಾನೆ ಅಂತ. ಅವ್ನ ಜೊತೆಗೆ ಬೆಳೆದಿರ್ತಾರಲ್ಲ, ಆ ವಾತಾವರಣಕ್ಕೆ ಬೆಳೆದಿರ್ತಾರಲ್ಲ, ಅವನಿಗೆ ಮಾತ್ರ ಅರ್ಥ ಆಗುತ್ತೆ, ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಸೊ ಅದು ವೆಂಕಿ, ಅದು ಲಕ್ಷ್ಮೀ ನಿವಾಸದಲ್ಲಿರೋ ವೆಂಕಿ. ಕರೆಕ್ಟ್. ಬಟ್ ನಿಜವಾಗ್ಲೂ ಈ ಥರ ಪಾತ್ರ ಕಟ್ಟಬೇಕು ಅಂತ ಅನ್ಕೊಂಡ್ರಲ್ಲ, ಬೇರೆಯವ್ರಾಗಿದ್ರೆ ಸ್ವಲ್ಪ ಯೋಚನೆ ಮಾಡ್ತಿದ್ದು ಈ ಪಾತ್ರನ ಹೆಂಗೆ ಕೂರಿಸ್ಬೇಕಾಗತ್ತೆ. ಯಾಕಂದರೆ ನಾವು ಕೆಲವೊಂದ್ಸಲ ಡೈಲಾಗ್ ಹೇಳಿನೇ ಆ ಭಾವನೆಗಳನ್ನ ಅಂದರೆ ರೀಚ್ ಮಾಡಿಸೋದು ಕಷ್ಟ ಆಗುತ್ತೆ. ಇವಳೇನು ಹಿಂಗೆ ಹೇಳ್ತಿದ್ದಾಳೆ, ಇವಳೇನು ಹಿಂಗೆ ಆಗ್ತಿದೆ, ಹಾಗೆ ಜಡ್ಜ್ ಮಾಡ್ತಾರೆ ಜನ. ಅಂಥದ್ರಲ್ಲಿ ಭಾಷೆನೇ ಇಲ್ದಿರ, ಕಿವಿನೂ ಕೇಳಿಸಲ್ಲ, ನೀನು ಅಳೋದನ್ನ, ನಿನ್ನ ನೋವನ್ನ ನೀನು ಎಕ್ಸ್ಪ್ರೆಸ್ ಮಾಡಬೇಕು, ನಿನ್ನ ಖುಷಿನ ನೀನು ಎಕ್ಸ್ಪ್ರೆಸ್ ಮಾಡಬೇಕು. ಬಟ್ ಕಟ್ಟುವಾಗ ಕ್ಯಾರೆಕ್ಟರ್ನ ತುಂಬ ಚೆನ್ನಾಗಿ ಯೋಚನೆ ಮಾಡಿ ಕಟ್ಟಿದ್ದಾರೆ. ಅದಕ್ಕೆ ಅಂದರೆ ಒಂಥರ ರಿಸ್ಕೇ ತೊಗೊಂಡಿದ್ದಾರೆ. ಯಾಕಂದರೆ ಆ ಒಂದು ಕ್ಯಾರೆಕ್ಟರ್ ಬಿದ್ದೋಗ್ಬಿಟ್ರೆ ಅಯ್ಯೋ ಅವ್ನು ಏನು ಹೇಳ್ದಾನೆ ಅರ್ಥ ಆಗಲ್ಲ, ಚೇಂಜ್ ಮಾಡು ಅನ್ನೋ ಲೆವೆಲ್ಗೂ ಹೋಗ್ಬಿಡ್ತಾರೆ ಜನ. ಬಟ್ ಅವರು ಆ ಥರ ಸೃಷ್ಟಿ ಮಾಡಿದ್ದಾರೆ, ಇವರು ಅದನ್ನು ಕ್ಯಾರಿ ಮಾಡ್ತಿದ್ದಾರೆ. ಅದಕ್ಕೆ ನನಗೆ ಇವ್ರ ಬಗ್ಗೆ ಒಂದು ಅಪಾರವಾದ ಒಂದು ಗೌರವ ಇದೆ. ಆ ನಾನು ವೆಂಕಿ ಇಲ್ದಿರ ಈ 3 ತಿಂಗಳು ಏನು ಶೂಟ್ ಮಾಡಿದ್ವಿ, ಎವ್ರಿ ಸಿಂಗಲ್ ಡೇ ನಾನು ಅವ್ರನ್ನ ಮಿಸ್ ಮಾಡ್ಕೊಂಡೆ. ಎಷ್ಟು ಸತಿ ಹೇಳಿದ್ವಿ ವೆಂಕು ಐ ಮಿಸ್ ಯು, ವೆಂಕು ಐ ಮಿಸ್ ಯು ಅಂತ. ಒಂದ್ಸಲಿ ಮೆಸೇಜ್ ಹಾಕ್ಬಿಟ್ಟಿದ್ದಾಳೆ, ಫೋನ್ ಮಾಡಿದ್ದಾಳೆ, ಬನ್ನಿ ಬೇಗ ಬನ್ನಿ. ನಾನಂತೂ ನಮ್ಮ ಗಂಡನ ಯಾವಾಗ ಕರೆಸ್ತೀರಾ, ನೀವು ಕರೆಸ್ತೀರಾ ಇಲ್ವಾ, ಹಂಗೆ ಕರೆಸ್ತೀರಾ ಇಲ್ವಾ, ಕರೆಸಿ ಬೇಗ ಅಂತ. ಸೊ ಅದೇ ಈ ಪಾತ್ರನ ಕಟ್ಕೊಟ್ರಲ್ಲ ಇವ್ರು ಹೇಳಿದಾಗೆ, ಈ ಪಾತ್ರವನ್ನು ಕಟ್ಟಿದವರಿಗೆ ಒಂದು ದೊಡ್ಡ ಹೆಡ್ಸ್ ಆಫ್ ಹೇಳಲೇಬೇಕು. ಇದೊಂದು ದೊಡ್ಡ, ನಾವು ಮಾಡೋದೆಷ್ಟು ಚಾಲೆಂಜಿಂಗು, ಇದ್ರ ಕಲ್ಪನೆಯೂ ಕೂಡ ಅಷ್ಟೇ ದೊಡ್ಡ ಚಾಲೆಂಜಿಂಗ್. ಒಂದು ಮೆಗಾ ಸೀರಿಯಲಲ್ಲಿ ಈ ಥರ ಭಾವನೆಗಳಲ್ಲೇ ನೀವು ಒಂದು ಪಾತ್ರವನ್ನು ಕ್ಯಾರಿ ಮಾಡುವಂಥದ್ದನ್ನು ಕಲ್ಪನೆ ಮಾಡ್ಕೊಳ್ಳೋದಿದೆಯಲ್ಲ, ಅದಕ್ಕೆ ದೊಡ್ಡ ಸಲಾಮ್. ಕರೆಕ್ಟ್. ಸೊ ಇವಾಗ ಸೈನ್ ಲ್ಯಾಂಗ್ವೇಜಲ್ಲೇ ಬೆಂಕಿಯವರು ಇದು ಸೀರಿಯಲ್ಗಿಂತ ಮೊದಲೇ ನಾವಿಲ್ಲಿ ಮಾಡಿಸ್ತಾ ಇರೋದು. ನಿಮ್ಮ ಚೆಲ್ವಿ ಅವರಿಗೆ ಹೇಳಬೇಕು, ನಾವಿಬ್ಬರು ಮಗು ಮಾಡ್ಕೋಬೇಕೀಗ, ಜೈಲಿಂದ ಬಂದಾಯ್ತು, ಮಗು ಬೇಕು ನಮಗೆ, ಅದನ್ನ ಮಾಡ್ತೀರಾ? ಅದೇ ಆ ಕಾನ್ವರ್ಸೇಷನ್ ಒಂದು ಜಸ್ಟ್ ಒಂದು ಮಾಡಿ ತೋರಿಸಿ ನಮಗೆ. ಅದು ಮುಂದೆ ಸೀನಲ್ಲಿ ಇರುತ್ತೆ, ನೀವು ಈಗಲೇ ಇಲ್ಲಿ ನಮ್ದು ನೋಡ್ಬೇಕು, ಅದು ಗೊತ್ತಿಲ್ಲ, ಲೈನ್ ಚೇಂಜ್ ಆದ್ರೆ. ಎಷ್ಟೋ ಸಲ ಕೇಳಿದೀನಿ ಮಗು ಬೇಕು ಮಗು ಬೇಕು ಅಂತ, ನೋಡಿ ನೀವೇ ಹೇಳ್ತಾ ಇದ್ದೀರಾ. ಸೊ ಹೆಂಗಿರುತ್ತೆ ಈಗೇನು ಹೇಳ್ಬೇಕಾದ್ರೆ ಅದೊಂದು ಸೀನ್ ಇನ್ಯಾಕ್ಟ್ ಮಾಡಿ ತೋರಿಸಿ ಇಬ್ರು. ಈಗ ಇವಳು ನಗ್ತಾ ಇರ್ತಾಳೆ, ಅಳ್ತಾ ಇರ್ತಾಳೆ, ಸುಮ್ಮನೆ ಇರ್ತಾರೆ ಅವರು, ಸುಮ್ಮನೆ ಇರ್ತಾರೆ, ಬಂದಿರೋ ಖುಷಿಲಿ ಇರ್ತಾರೆ, ಜೈಲಿಂದ ಹೊರಗೆ ಬಂದಿರೋ ಖುಷಿಲಿ. ರೊಮ್ಯಾಂಟಿಕ್ ಆಗಿ ನೋಡ್ಬೇಕು, ಅವತ್ತಾನೆ ಮಗು ಬೇಕು ಅನ್ಸೋದು. ಯಾವ ಮಗು ಬೇಕು ಅನ್ಸೋದು ಹೇಳಿ? ಕರೆಕ್ಟ್, ರೊಮ್ಯಾಂಟಿಕ್ ಆಗಿ ನೋಡ್ಬೇಕು. ಹೌದು. ಅವಳಿಗೆ ಅರ್ಥ ಆಯ್ತು ಬಿಡಿ. ಇಲ್ಲ ಇಲ್ಲ, ಇದು ಕಾನ್ವರ್ಸೇಷನ್ ಬರಬೇಕು. ಇಲ್ಲ ಇಲ್ಲ, ಕಾನ್ವರ್ಸೇಷನ್ ಬೇಕು. ನೀನು ನಾನು ಇಬ್ರು. ಅವ್ವ ತಾನೇ, ನಮ್ಮಿಬ್ರು ಮಧ್ಯೆ ಇರೋದು ಅವ್ವ. ಅರ್ಥ ಆಗಿಲ್ಲ. ಅವ್ವ ನಿಮ್ಮ ಅವ್ವನ ಮಗು ಬೇಕು ಅನ್ಬೇಡ, ಮತ್ತೆ ನಿನಗೆ ಮಗು ಬೇಕು ಅಂತಾನೆ ಹೇಳಿದ್ದು. ಡವ್ ಮಾಡ್ತಾರೆ, ಜಾಸ್ತಿ ಬಿಟ್ಬಿಟ್ರೆ ನಾನು ಡವ್ ಮಾಡ್ತಾರೆ. ಗೊತ್ತಾಗೈತೆ ಅವಳಿಗೆ ಮಗು ಬೇಕು. ಅರ್ಥ ಆಯ್ತಾ? ನಿಮ್ಮ ರಿಯಾಕ್ಷನ್ ಏನು? ಹಾಂ, ನಿಮ್ಮ ರಿಯಾಕ್ಷನ್ ವೆಂಕಿಗೆ ನಾನು ಮೊದಲೇ ಕೇಳಿದೆ. ಹಾಂ ಬಾಬುನ
ಚೆಲುವಿ ಕ್ಯಾರೆಕ್ಟರ್ನ ಒಳಗಾಗಕ್ಕೆ ಅಂತ ಹೇಳ್ತಾ ದಯವಿಟ್ಟು ಅದನ್ನು ಕಟ್ ಮಾಡಿ. ಆಮೇಲೆ ನನಗೆ ಹಾಕೊಂಡು ರುಬ್ತಾರೆ ಏನಪ್ಪ ನೀವು ಅಂತ. ಓಕೆ, ನೈಸ್, ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಇನ್ನು ನಿಮ್ಮ ಹಿನ್ನೆಲೆ ಆ್ಯಕ್ಚುಲಿ ಶಿವಮೊಗ್ಗದವರು, ಶಾಸ್ತ್ರಿ ಅವರು, ನೀವು ಸ್ವಲ್ಪ ನಿಮ್ಮ ಹಿನ್ನೆಲೆ ಅದ್ರ ಬಗ್ಗೆ ಹೇಳೋದಾದ್ರೆ, ಜೊತೆಗೆ ನೀವು ಈ ಕ್ಷೇತ್ರಕ್ಕೆ ಹೆಂಗೆ ಎಂಟ್ರಿ ಕೊಟ್ರಿ, ಹೆಂಗೆ ಆಕರ್ಷಣೆ ಮಾಡ್ತು ಈ ಕ್ಷೇತ್ರ, ಅದೆಲ್ಲ ಬಗ್ಗೆ ಸ್ವಲ್ಪ ಹೇಳೋದು. ನಾನು ಬೇಸಿಕಲಿ ಹಾಸನ್ ಹುಡುಗಿ, ಬಟ್ ಬ್ಯಾಂಗ್ಳೂರ್ಗೆ ಬಂದು 22 ಇಯರ್ಸ್ ಆಯಿತು. ಸೊ ಆಲ್ಮೋಸ್ಟ್ ಬ್ಯಾಂಗ್ಳೂರ್ ಹುಡುಗಿನೇ. ಬಟ್ ನನಗೆ ಆ್ಯಕ್ಟ್ ಮಾಡಬೇಕು ಅಂತ ಅನ್ನೋದಕ್ಕಿಂತ ನಮ್ಮ ಅಮ್ಮಂಗೆ ನಾನು ಆ್ಯಕ್ಟ್ ಮಾಡಬೇಕು ಅನ್ನೋದು ಇಷ್ಟ ಆಯಿತು. ನೈಸ್. ಸೊ ಅದಕ್ಕೆ ವೈ ನಾಟ್ ಟ್ರೈ ಮಾಡೋಣ ಅಂತ ಬಂದು. ಏನೋ ಎಷ್ಟು ಆಡಿಷನ್ ಆದ್ಮೇಲೆ ಸಿಕ್ತು ನಿಮಗೆ ಫಸ್ಟ್ ಆಡಿಷನ್ಸ್ ಅಂದ್ರೆ ನಾನು ತುಂಬಾ ಪ್ರಾಜೆಕ್ಟ್ಸ್ ಮಾಡಿದ್ದೀನಿ ಆಲ್ರೆಡಿ. ಮರಳಿ ಮನಸ್ಸಾಗಿದೆ, ಫಸ್ಟ್ ಅವಕಾಶ. ಫಸ್ಟ್ ಅವಕಾಶ ಅದೇನೋ ಗೊತ್ತಿಲ್ಲ, ಮೇ ಬಿ ಇಂಡಸ್ಟ್ರಿ ನನ್ನ ಕರಿತಿತ್ತು ಅನ್ಸುತ್ತೆ. ಫಸ್ಟ್ ಟೈಮ್ ನಾನು ಲುಕ್ ಟೆಸ್ಟ್ ಅಂತ ಏನೂ ಮಾಡಲಿಲ್ಲ. ರಾಜರಾಜೇಂದ್ರ ಅಂತ ಶರಣ್ ಸರ್ದು ಒಂದು ಮೂವಿ ಬಂತು. ಸೊ ಜಸ್ಟ್ ಹೋದೆ, ಡೈರೆಕ್ಟರ್ನ ಮಾತಾಡಿಸಿದೆ. ಡೈರೆಕ್ಟ್ರ್ ತಮಿಳವರಿದ್ದರು. ನಿಂಗೆ ಸ್ವಿಮ್ಮಿಂಗ್ ಬರುತ್ತಾ ಅಂದ. ಹಾಂ ಸರ್ ನನಗೆ ಸ್ವಿಮ್ಮಿಂಗ್ ಬರುತ್ತೆ, ಬಾವಿಗೆ ಬೀಳಬೇಕು ಅಷ್ಟೇ, ಓಕೆನಾ ಅಂದರು. ಹಾಂ ಓಕೆ, ಹಾಂ ಸರಿ, 30 ಡೇಸ್ ಇದು ಚೆಕ್ಕು ಮತ್ತು ಪೇಮೆಂಟ್ ಎಲ್ಲ ಒಂದೇ ಸತಿ ಕೊಟ್ಟು, ಕಾಸ್ಟ್ಯೂಮ್ದು ಡೀಟೇಲ್ಸ್ ಕೊಟ್ಟು ಅಷ್ಟೇ, ರೈಟ್, ನೆಕ್ಸ್ಟ್ ಶೂಟಿಂಗ್ ಅಷ್ಟೇ. ಸೊ ಅಲ್ಲಿಂದ ಸೀರಿಯಲ್ಗೆಲ್ಲ ಹೆಂಗೆ ಎಂಟ್ರಿ? ಅಲ್ಲಿಂದ ಸೀರಿಯಲ್ಗೆ ಅಮ್ಮನ ಕಡೆಯಿಂದನೇ ಸ್ವಲ್ಪ ಮಾಡಿದ್ದು, ಬಟ್ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ತೊಗೊಂಡೆ, ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀನಿ. ಸೊ ಜೊತೆಗೆ ಆಂಟ್ರಪ್ರನರ್ ಕೂಡ ಇವರು ಆ್ಯಕ್ಚುಲಿ. ಮೊನ್ನೆ ನಮ್ಮ RCB ಮಯಾಂಕ್ ಅಗರ್ವಾಲ್ ಕಮ್ ಬ್ಯಾಕ್ ಮಾಡ್ದಂಗೆ ಆಗಿದೆ. ಕರೆಕ್ಟ್, ಹೌದು. ಈ ಕಪ್ಪೆ ಹೊಡೆದ್ಬಿಟ್ಟು ಅವಳಿಗೆ. ಕರೆಕ್ಟ್. ಅಲ್ಲ, ಜೊತೆಗೆ ಆಂಟ್ರಪ್ರನರ್ ಕೂಡ ಇವರು ಅಲ್ವಾ, ಮೇಕಪ್ ಆರ್ಟಿಸ್ಟ್. ಇಲ್ಲ, ಸಲೂನ್ ಮೇಕಪ್ ಸಲೂನ್ ಎಲ್ಲ ನಡೆಸ್ತಾ ಇದ್ದಾರೆ. ಸಲೂನ್ ಅಂದ್ರೆ ಸಲೂನ್ ಅಂದ್ರೆ ಬೈಯಲ್ಲ, ಸಲೂನ್ ಅಂದ್ರೆ ಮೇಕಪ್ ಸಲೂನ್. ಪಾರ್ಲರ್ ಅಂದ್ರೆ ಬೈತಾಳೆ. ಮತ್ತೆ ಅಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಪಾರ್ಲರ್ ಅಂದ್ರೆ. ನಾನು ಯಾವಾಗ ಪಾರ್ಲರ್ ಹೋಗಿಲ್ವೇನ ಅಂತೀನಿ, ಅವನು ಸಲೂನ್ ನೋಡ್ರೋದು ಅಂತಿರ್ತಾಳೆ. ಮತ್ತೆ ಹೆಂಗೆ ಅದೆಲ್ಲ ಐಡಿಯಾ ಬಂತು ನಿಮಗೆ? ಯಾಕಂದರೆ ಆರ್ಟಿಸ್ಟ್ ಜೀವನ ಏನಂದರೆ ಕಂಟಿನ್ಯೂಸ್ ಆಗಿ ನಾವು ಕೆಲಸ ಮಾಡಿ, ಇದೊಂಥರ IT ಕೆಲಸ ಅಲ್ಲ. ಈ ಸೀರಿಯಲ್ ಎಷ್ಟು ಬರ್ತಿದೆಯೋ ಅಥವಾ ಇನ್ನೊಂದು ಸೀರಿಯಲ್ ಎಷ್ಟು ಒಪ್ಕೊಂಡಿದೀವೋ ಅಷ್ಟೇ. ಯಾಕಂದ್ರೆ ಯಾವ ಸೀರಿಯಲ್ ಯಾವಾಗ ನಿಲ್ಲುತ್ತೆ ಹೇಳೋಕ್ಕಾಗಲ್ಲ. ಆಮೇಲೆ ನಾವು ಇಷ್ಟೇ ದಿನ ಕಂಟಿನ್ಯೂಸ್ ಆಗಿ 20 ಡೇಸ್ ವರ್ಕ್ ಮಾಡ್ತೀವಿ, 10 ಡೇಸ್ ವರ್ಕ್ ಮಾಡ್ತೀವಿ, ನಾವು ಎಕ್ಸ್ಪೆಕ್ಟೇ ಮಾಡೋಂಗಿಲ್ಲ. ಅದು ಸ್ಟೋರಿ ಹೆಂಗೆ ಚೇಂಜ್ ಆಗುತ್ತೆ ಹಂಗೆ. ಸೊ ಅದು ಒಂದನ್ನೇ ನಂಬ್ಕೊಂಡಿರೋಕ್ಕಾಗಲ್ಲ. ಯಾಕೆ ಬೇರೆ ಇನ್ಕಮ್ ಬರೋ ಥರ ನೋಡ್ಕೋಬಾರ್ದು ಅಂತ ಒಂದು ಪ್ಲ್ಯಾನ್ ಬಂತು. ಸರಿಗೆ ಅದಕ್ಕೆ ವೈ ನಾಟ್ ಅಂತ ಟ್ರೈ ಮಾಡಿ. ಚೆನ್ನಾಗಿ ನಡೀತಾ ಇದೆ. ಗುಡ್. ಏನು ಹೆಸರಿಟ್ಟಿದ್ದೀರಾ ನಿಮ್ಮ? AR ಗ್ಲಾಮ್ ಹೌಸ್ ಯುನಿಸೆಕ್ಸ್ ಸಲೂನ್. ನೈಸ್. ನೀವು ಹೋಗ್ಬೋದಾ? ನನಗೆ ಅವಾಗ ಫ್ರೀ ಕಾಸ್ಟಲ್ಲಿ ಹೈಡ್ರಾ ಫೇಶಿಯಲ್ಲು ಅವೆಲ್ಲ ಆಗ್ತಾ ಇರುತ್ತೆ. ಸೊ ನಮಗೊಬ್ರು ಫ್ರೀ ಸಲೂನ್ ಅವ್ರು ಸಿಕ್ಕಿದ್ದಾರೆ. ಈ ಸೀರಿಯಲ್ ಮಾಡಿದ್ದು ಒಳ್ಳೇದಾಯ್ತು. ಹೌದು ಸರ್, ಪರ್ಮನೆಂಟ್ ಅಗ್ರಿಮೆಂಟ್ ಮಾಡಿಸ್ಕೊಬೇಕು ಸ್ವಲ್ಪ ದಿವಸ ಮುಗಿದ. ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ತಗೋತೀನಿ. ಮುಗಿದೋದ್ಮೇಲೆ ಅಗ್ರಿಮೆಂಟ್ ಕ್ಯಾನ್ಸಲ್ ಅಂದ್ರೆ ನೀವು ಯಾಕೆ ಹಾಕೊಳ್ತೀರಿ, ಫ್ರೀಯಾಗಿ ಮಾಡಿಸ್ಕೊತೀನಿ. ಸರ್ ನಿಮ್ಮದು ಹಿನ್ನೆಲೆ, ನೀವು ಅಫ್ಕೋರ್ಸ್ ರಂಗಭೂಮಿ ಹಿನ್ನೆಲೆಯವರು. ಸೊ ಹೆಂಗೆ ನಿಮ್ಮ ಮನೇಲಿ ಯಾರಾದರೂ ಬೇರೆ ಆರ್ಟಿಸ್ಟ್ಗಳಿದ್ರ? ಹೆಂಗೆ? ಕುಟುಂಬನೇ ಒಂದು ಕಲಾವಿದರ ಕುಟುಂಬ. ಸೊ ಸೀರಿಯಲ್ಲು ಆರ್ಟಿಸ್ಟು ಅಂತ ಯಾರೂ ಇರಲಿಲ್ಲ. ನಮ್ಮ ಚಿಕ್ಕಪ್ಪ ಮಾತ್ರ ಇದು ಎಂಥ ಲೋಕವಿ ಅಂತ ಒಂದು ಹಳೇದು ಸೀರಿಯಲ್ಲು, ಎಣಿಗೆ ನಟರಾಜ ಸರ್ದು. ಸೊ ಅದರಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರು. ನಾನು ಫಾರ್ ದ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡಿದ್ದು ಇದು ಎಂಥ ಲೋಕವಿ ಅಂತ. ಆಗಿನ ಕಾಲದಲ್ಲಿ ಚಿಕ್ಕಪ್ಪ ಅವರ ಸೀರಿಯಲಲ್ಲಿ ಒಂದೇ ಒಂದು ಸೀನಲ್ಲಿ ಮಾಡಿದ್ದು. ಸೊ ಅದು ಬಿಟ್ಟರೆ ನಮ್ಮದು ಶಿವಮೊಗ್ಗದಲ್ಲಿ ನಮ್ಮದೇ ಆದಂಥ ಒಂದು ತಂಡ ಇದೆ, ಹೊಂಗಿರಣ ಅಂತ. ಸೊ ನಮ್ಮದು ರೆಗ್ಯುಲರಲ್ಲಿ ನಾಟಕಗಳು, ಅದರ ಪ್ರದರ್ಶನಗಳು ಇದು ನಡೀತಾ ಇರುತ್ತೆ. ಅದರ ಜೊತೆಗೆ ಸೀರಿಯಲ್ಲು. ಫಸ್ಟ್ ಸೀರಿಯಲ್ ಅಂತ ಮಾಡಿದ್ದು ನನ್ನ ಝೀಗೆನೆ, ಉಗೆ ಉಗೆ ಮಾದೇಶ್ವರ ಅಂತ. ಅದರಲ್ಲಿ ಮಾದೇಶ್ವರ ತಂದೆ ಪಾತ್ರ, ಕಲ್ಯಾಣ ದೇವನ ಪಾತ್ರವನ್ನು ನಾನು ಮಾಡಿದ್ದೆ. ಸೊ ಅಲ್ಲಿಂದ ಜರ್ನಿ ಶುರುವಾಗಿದೆ. ಸೊ ಮನೆಯಲ್ಲೆಲ್ಲ ತಂದೆ ತಾಯಿಯವರೆಲ್ಲ ಒಂಥರ ತಾಯಿ ಇಲ್ಲ, ತಂದೆ ಥಿಯೇಟ್ರು, ತಂದೆ ಥಿಯೇಟ್ರು, ಚಿಕ್ಕಪ್ಪ ಥಿಯೇಟ್ರು. ಮನೆಯಲ್ಲೇ ರಿಹರ್ಸಲ್ಗಳು ಆಗ್ತಾಯಿತ್ತು, ನಾಟಕಗಳದ್ದು ತಾಲೀಮ್ ನಡೀತಾನೆ ಇತ್ತು, ಸಂಗೀತ ಎಲ್ಲವೂ ಕಿವಿ ಬೀಳ್ತಾ ಅದೇನೋ ಅಂತಲ್ಲ, ಸುಪ್ತ ಮನಸ್ಸಿನ ಒಳಗಡೆ ಒಂದು ಸೇರ್ಕೊಂಡಿರುತ್ತೆ ಅಂತ ಹಂಗೆ ಬಂದಿದೆ. ಬೆಂಕಿ ಮನಸ್ಸಲ್ಲಿರೋ ಚೆಲ್ವಿ ಥರ. ಹೌದೌದೌದು. ಅದು ಯಾಕೆ ನೀವು ಹಾಕ್ಕೊಡ್ತಾ ಇದ್ದೀರಾ? ಏನೋ ಬೆಂಕಿ ಮನ್ಸಲ್ಲಿ ಚೆಲ್ವಿ ಇಲ್ಲ. ಜೈಲಲ್ಲಿ ಯಾರಾದ್ರೂ ನೋಡ್ಕೊಂಡ್ರ? ಜೈಲಲ್ಲಿ ಯಾರನ್ನಾದ್ರೂ ನೋಡ್ಕೊಂಡ್ರ? ಅದು ನೆಕ್ಸ್ಟ್ ಬರೋ ಎಪಿಸೋಡ್ ಅಲ್ಲಿ ಟ್ರ್ಯಾಕ್ ಯಾಕೆ ಈಗಲೇ ಓಪನ್ ಮಾಡ್ಬೇಕು ಸರ್? ಸೀರಿಯಲಲ್ಲಿ ಯಾವಾಗಲೂ ಒಂದು ಹುಕ್ ಪಾಯಿಂಟ್ ಅಂತ ಇರುತ್ತೆ. ಅದಕ್ಕೆ ನೋಡಿ ಕಾಂಬಿನೇಷನ್ ಸೀನ್ಸ್ ಬರ್ತಾ ಇಲ್ಲ, ಬಿಡಬಾರ್ದು. ಬೇರೆ ಕಾಂಬಿನೇಷನ್ ಚೆನ್ನಾಗಿರೋ ನೆಕ್ಸ್ಟ್ ಒಂದು 6 ತಿಂಗಳು ಬಿಟ್ಟು ಇಂಟರ್ವ್ಯೂ ಮಾಡಕ್ಕೆ ಬನ್ನಿ. ಹೌದು, ಚೆಲ್ವಿ ಚೆಲ್ವಿ ತವ್ರ ಮನೆ, ಚೆಲ್ವಿ ತವ್ರ ಮನೆ ಅಲ್ಲ ಅಷ್ಟೇ, ಬಿಡ್ತೀವಿ. ಕರೆಕ್ಟ್. ನಿಮ್ಮ ಮನೇಲಿ ಯಾರು ಬೇರೆ ಏನೋ ಈ ಥರ ಹಿನ್ನೆಲೆ ಏನು ಇರಲಿಲ್ಲ? ಇಲ್ಲ, ಫಸ್ಟ್ ನಾನೇ ನಾಟಕ ಅಥವಾ ಸಿನಿಮಾ ಸೀರಿಯಲ್ ಎಲ್ಲ ನಾನೊಬ್ಳೆ ಫಸ್ಟ್, ನಂದೇ ಎಂಟ್ರಿ. ಶಾಸ್ತ್ರಿ ಸರ್ ಆಲ್ರೆಡಿ ಮ್ಯಾರಿಡ್ ಪ್ಲಸ್ ಮಗ ಎಲ್ಲ ಇದ್ದಾರೆ. ಮಗ ಏನು ಮಾಡ್ತಿದ್ದಾರೆ ಹೇಳ್ಬಿಟ್ರಾ?
ಹೌದು, ಇವ್ರಿಗೆ ಮದುವೆ ಆಗಿದೆ, ಒಂದು ಮುದ್ದಾದ ಮಗ ಇದ್ದಾನೆ, ಬ್ಯೂಟಿ, ಇವ್ರಿಗಿಂತ ಸಖತ್ತಾಗಿದೆ. ನೀವು ಬ್ಯಾಚುಲರ್ ಅಂತ ಹಂಗೆ ಪೋರ್ಟ್ರೇ ಮಾಡಬೇಕು ಮೇಂಟೈನ್ ಮಾಡೋಣ ಅನ್ಕೊಂಡ್ರು ಪಾಪ. ಕ್ಷಮೆ ಇರಲಿ, ನಮಗೆ ಗೊತ್ತಾಗಿಲ್ಲ ಅದು. ಇಲ್ಲ, ಮ್ಯಾರಿಡ್ ಅಂತ ಎಲ್ಲರಿಗೂ ಗೊತ್ತಿದೆ, ತೊಂದರೆ ಇಲ್ಲ. ಮಗ ಇದ್ದಾನೆ, ಒಬ್ಬ ಮಗ. ಅವನ ಹೆಸರು ಸುಯೋಧನ ಅಂತ. ಓಕೆ. ಸೊ ಅದೇನೋ ಗೊತ್ತಿಲ್ಲ, ನನಗೆ ಸುಯೋಧನನ ಪಾತ್ರ ಭಾಳ ಇಷ್ಟ. ಅಂದರೆ ಅದಕ್ಕೆ ಅದೇ ದುರ್ಯೋಧನ ಇಷ್ಟ ಇಲ್ಲ, ದುರ್ಯೋಧನನ ಒಂದಷ್ಟು ಪಾತ್ರಗಳು ಬಿಡ, ಬಟ್ ಸುಯೋಧನನ ಒಂದಷ್ಟು ಶೇಡ್ಸ್ ಇದೆಯಲ್ಲ, ಅದು ಭಾಳ ವಿಶೇಷವಾದಂಥ ಒಂದು ಪಾತ್ರ ಅದು. ಸೊ ಹಾಗಾಗಿ ಅದೇ ಹೆಸರು ನನ್ನ ಮಗನಿಗೆ ಸುಯೋಧನ ಅಂತ ಇಟ್ಟಿದ್ದೆ. ಬಟ್ ಅವರಮ್ಮ ಕಟ್ ಮಾಡಿ ಸುಯೋಧ ಮಾಡಿದ್ದಾಳೆ. ಸೊ ನಿಮ್ಮದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ? ಲವ್ ಕಮ್ ಅರೇಂಜ್. ಮತ್ತು ನಮ್ಮ ಇವರು ಮೂರ್ತಿಯವರು ಯಾಕಿನ್ನೂ ಸಿಂಗಲ್ ಆಗಿ ಇದ್ದೀರಾ? ಆಗೋಣ, ಇನ್ನೂ ಟೈಮ್ ಇದೆ. ಸೀಕ್ರೆಟ್ ನೀವು ಹುಡುಕೋ ಪ್ರಯತ್ನ ಏನು ಮಾಡಿಲ್ಲ ಸರ್? ನಾನು ಹೇಳ್ತೀನಿ ಸರ್, ಸೀಕ್ರೆಟ್ ಹೇಳ್ತೀನಿ. ಇದಾರೆ, ಆದರೆ ಮದುವೆ ಲೇಟಿನ. ಮದುವೆ ಲೇಟ್ ಇದೆಯಾ? ಸೊ ಸಾಕಷ್ಟು ವಿಷಯಗಳನ್ನು ಹಂಚ್ಕೊಂಡಿದ್ದೀರಾ. ಪ್ಲಸ್ ಲಕ್ಷ್ಮೀ ನಿವಾಸ ಧಾರಾವಾಹಿ ಇನ್ನು ಆಲ್ಮೋಸ್ಟ್ ಈಗ ಒಂದು ವರ್ಷದ ಮೇಲೆ ಆಯ್ತಲ್ವಾ ಸ್ಟಾರ್ಟ್ ಆಗಿ? 700 ಎಪಿಸೋಡ್ ಹತ್ತಿರ ನಾವು ರೀಚ್ ಆಗ್ತಾ ಇದೀವಿ ಇವಾಗ. ಕರೆಕ್ಟ್. ಅಂದರೆ 1 ಅವರ್ ಎಪಿಸೋಡ್ ಆಗಿರೋದ್ರಿಂದ ಅದು 700 ಎಪಿಸೋಡು ಕವರ್ ಆಗಿದೆ. ಕರೆಕ್ಟ್. ಸೊ ಜನಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಫೈನಲಿ? ಸೊ ಇನ್ನಷ್ಟು ಎಪಿಸೋಡ್ಸ್ ಬರಲಿ ಅಂತ ಅವರು ಆಶಿಸ್ತಾ ಇದ್ದಾರೆ ಆ್ಯಕ್ಚುಲಿ. ಸೊ 1000 ಆಗಲಿ 1500 ಆಗಲಿ ಅಂತ ನಾನು ಕೂಡ ಆಶಿಸ್ತೀನಿ. ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇಲ್ಲ, ನೀವು ಇದ್ದಿದ್ದಕ್ಕೆ ಲಕ್ಷ್ಮೀ ನಿವಾಸ, ನೀವು ನೋಡಿದ್ದಕ್ಕೆ ಲಕ್ಷ್ಮೀ ನಿವಾಸ, ನೀವು ಪ್ರತಿಯೊಂದು ಪಾತ್ರಗಳ ಬಗ್ಗೆ ಚರ್ಚೆ ಮಾಡಿದ್ದಕ್ಕೆ ಲಕ್ಷ್ಮೀ ನಿವಾಸ. 1 ಗಂಟೆ ನೀವು ಸೀರಿಯಲ್ನ ಅಷ್ಟು ಪ್ರೀತಿಯಿಂದ ನೋಡಿದ್ದೀರ, ಸುಮ್ಮನೆ ನೋಡಿಲ್ಲ, ಸುಮ್ಮನೆ ಟಿ ವಿ ಆನ್ ಮಾಡ್ಕೊಂಡು ಕೂತಿದ್ದಲ್ಲ ಅದು. ಪ್ರತಿಯೊಂದು ಪಾತ್ರವನ್ನು ನೋಡಿ ಅದನ್ನು ಅನುಭವಿಸಿದ್ದೀರ, ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದೀರ. ಇನ್ನು ಜೂನ್ 16ರಿಂದ 8:30 ಅರ್ಧ ಗಂಟೆ ಬರ್ತೀವಿ. ಆವಾಗಲೂ ಕೂಡ ನಿಮ್ಮ ಪ್ರೀತಿ, ವಿಶ್ವಾಸ, ಹಾರೈಕೆ ಹೀಗೆ ಇರಲಿ. ನೋಡಿ, ಹೆಂಗೆ ಮಾತಾಡಲ್ವಾ ಗೊತ್ತಾಗುತ್ತೆ. ಈ ಪ್ರೀತಿ ಯಾವಾಗಲೂ ಇದೇ ಥರ ಇರಲಿ. ಅರ್ಧ ಗಂಟೆ ಆದರೂ 1 ಗಂಟೆ ಆದರೂ ನಾವು ನಿಮ್ಮವರೇ, ನೀವು ನಮ್ಮನ್ನು ನೋಡ್ತೀರಾ ಅನ್ನೋ ನಂಬಿಕೆ ನಮಗಿದೆ. ನೋಡಿ, ಮತ್ತೆ ಮಳೆ ಬಂತು. ಥ್ಯಾಂಕ್ ಯು ಸೋ ಮಚ್. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸುಜಯ್ ಅವರೇ, ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಇಂಟರ್ವ್ಯೂಸ್ ಎಲ್ಲ ನೋಡ್ತಾ ಇರ್ತೀನಿ, ನಿಮ್ಮ ಪೇಜ್ ನೋಡ್ತಾ ಇರ್ತೀನಿ, ಸಖತ್ತಾಗಿರುತ್ತೆ. ಸಖತ್ ಫನ್ನಿಯಾಗಿ ಕ್ವಶನ್ಸ್ ಇರುತ್ತೆ, ಅದಕ್ಕೆ ತಕ್ಕಂಗೆ ಆನ್ಸರ್ಸ್ ಇರುತ್ತೆ. ಸೊ ಹೋಪ್ ಇದು ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ವೆಂಕಿ ಮತ್ತು ಚೆಲ್ವಿ ಅವರ ಮಾತುಗಳು. ಮತ್ತೆ ಭೇಟಿ ಆಗ್ತಾ ಇರೋಣ. ಧನ್ಯವಾದ.